ಇವಾಗ ಈ ಇಂಟರ್ವ್ಯೂ ನೋಡಿದ್ಮೇಲೆ ಎಷ್ಟು ಜನ ಕಾಲ್ ಮಾಡ್ತಾರೋ ಗೊತ್ತಿಲ್ಲ, ಅಥವಾ ಎಷ್ಟು ಜನ ಯಾವ ಸೀರಿಯಲಿಂದ ತೆಗ್ದಾಕ್ತಾರೋ ಗೊತ್ತಿಲ್ಲ. ತೊಂದರೆ ಇಲ್ಲ, ನೀನು ಒಳ್ಳೆಯವಳಾಗಿ ಏನಾದರೂ ಮಾಡಕ್ಕೆ ಹೋಗ್ತೀಯ ಅಂದರೆ 10 ದಾರಗಳಿದೆ ನಿನ್ನ ಎಳಿಯಕ್ಕೆ. ನಿಮ್ಗೆ ಇವಾಗ ಆ ಲೀಡರ್ಶಿಪ್ ನಿಮಗೆ ಬಂತು ಅಂದ್ರೆ ನೀವು ಇದನ್ನ ಹೆಂಗ್ ಸರಿಪಡಿಸ್ತೀರಾ? ರಿಜೆಕ್ಟ್. ಈ ಹೊಸ್ದಾಗಿ ಬಂದಿರೋರಿಗೆ ಗಾಂಚಲಿ ಜಾಸ್ತಿ, ಡೆಡಿಕೇಶನ್ ಇಲ್ಲ. ಯಾಕಂದರೆ ಅವರೇ ಕ್ರಿಯೇಟ್ ಮಾಡಿರ್ತಾರೆ ಮಾನ್ಸ್ಟರ್ಸ್ನ. ಒಂದಿನ ರಾತ್ರಿ 11 ಗಂಟೆಗೆ ಫೋನ್ ಮಾಡಿದ್ಲು ಅವಳು, ಅಕ್ಕ ನನಗೆ ಹಿಂಗೆ ಮಾಡಿಬಿಟ್ಟಿದ್ದಾರೆ. ಬೇರೆಯವ್ರ ಹೊಟ್ಟೆ ಹೊಡೆದ್ಬಿಟ್ಟು ನೀನು ಎಷ್ಟು ದಿನ ತಿಂತೀಯಪ್ಪ? ನಾವು ಅಂದ್ಕೊಂಡಾಗ ನಿನ್ನ ಬಿಹೇವಿಯರ್ ಇಲ್ಲ ಅಂದರೆ ನಿನ್ನನ್ನು ಹೆಂಗೆ ಮೂಲೆ ಗುಂಪು ಮಾಡಬೇಕಂತ ನನಗೆ ಗೊತ್ತು. ಈ 14 ವರ್ಷದಲ್ಲಿ ಯಾರ್ಯಾರು ಹೆಂಗೆ ಮೆರೆದು ಯಾವ್ಯಾವ ಗುಂಡಿ ಸೇರಿದಾರಂತ ನಮಗೆ ಗೊತ್ತು ಅಂತ. ಇನ್ನೊಂದೇನು ಮಾಡ್ತಾರೆ ಅಂದರೆ ಸ್ಪೈಗಳನ್ನ ಬಿಡ್ತಾರೆ. ಈ ಜನಗಳ ತಲೆನ ಯಾವುದಾದ್ರೂ ಒಂದು ಮಿಷಿನ್ ಕೆಳಗಡೆ ಕೊಟ್ಟರೆ ಪಚ್ಚಡಿಯಾಗಿ ಹೋಗ್ಬಿಡ್ಬೇಕು. ಆ ಥರದೊಂದು ಮಿಷನ್ ಇಡೀ ಪ್ರಪಂಚಕ್ಕೆ ಬಂದ್ಬಿಡ್ಬೇಕು. ಅಂದರೆ ಹಂಗೆ ಕುಗ್ಗಿಸ್ತಾರೆ. ನಾನು ಹೇಳಿದ್ನಲ್ಲ, ಇಂಡಸ್ಟ್ರಿಲಿ ಕುಗ್ಗಿಸ್ತಾರೆ. ಹಂಗೆ ಮಾಡೋದು ಬಿಕಾಸ್ ಅವ್ರಿಗೆ ಆ ರೋಲ್ ಸಿಗ್ಲಿ ಅಥವಾ ಅವ್ರಿಗೆ ಇಂಪಾರ್ಟೆನ್ಸ್ ಸಿಗ್ಲಿ ಅಂತಾನ. ಅದನ್ನ ಹೇಳಿದ್ರೇನೆ ಕೆಲವ್ರಿಗೆ ಮೆಣಸಿನ್ಕಾಯಿ ಮುರಿದು ಆಗತ್ತೆ. ಹೇಳಲ್ಲ ಅಷ್ಟೇ ನಾನು. ಮೊದ್ಲು ಯಾರಾದ್ರೂ ಏನಾದ್ರು ಅಂದ್ರೆ ಏನ್ ನೀನ್ ಹಿಂಗ ಅಂತೀಯ, ನಾನು ಅದು ತಾನೇ ಹೇಳಿದ್ದು, ನೀನ್ ಯಾಕೆ ಹಂಗ ಅನ್ಕೊಂಡ್ಬಿಟ್ಟೆ ಅಂತ ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ಬೆಟರ್ ಲೀವ್. ಎಕ್ಸ್ಪ್ಲೈನ್ ಮಾಡಿದ್ರೆ ನಾವೊಂದು ಪೇಂಟಿಂಗ್ ಆಗ್ತೀವಿ ಅಷ್ಟೇ. ವೈಟ್ ಪೇಪರ್ ಆಗಿ ಇದ್ಬಿಡ್ಬೇಕು ಅನ್ಸುತ್ತೆ ಕೆಲವ್ರಿಗೆ. ಹೌದು, ನೀವು ಆಗ್ಲೇ ಎಕ್ಸಾಂಪಲ್ ಕೊಟ್ಟಿರಲ್ಲ, ಎಂಟಿ ಬಾಟಲ್ ಹಾಕ್ಬೇಕು, ನೀರು ಹಾಕಕ್ಕೆ ಹೋಗ್ಬಾರ್ದು, ಬಿಟ್ಬಿಡ್ಬೇಕು ಅದನ್ನ. ಹಂಗಾಗಿ ಕೆಲವೊಂದು ಸಿಚುವೇಶನ್ಸ್ನೆಲ್ಲ ನಾನು ಹೆಂಗೆ ಡೀಲ್ ಮಾಡ್ಕೊಂಡು ಬಂದಿದ್ದೀನಿ ಈ ಲಾಸ್ಟ್ ಇಯರ್ ತನಕ ಅಂದರೆ, ಆಯ್ತು ಹೋಯ್ತು ಮುಗೀತು ಅತ್ಲಾಗೆ ಬಿಡು, ಬದುಕಲೇಬೇಕಲ್ವಾ, ಬದುಕೋದು ಮುಖ್ಯ ಅಲ್ವಾ. ಇವನ್ನೆಲ್ಲ ನೆನಪಿಸ್ಕೊಂಡು ನಾನು ಆರೋಗ್ಯ ಹಾಳು ಮಾಡ್ಕೊಂಡು ಅಯ್ಯೋ ಊಟ ಎಲ್ಲ ಬಿಟ್ಬಿಟ್ಟಿದ್ದೀನಲ್ಲಪ್ಪ, ಇವ್ರು ಮಾತಾಡ್ಸಿಲ್ಲ ಅಂತ ನಾನು ಕನ್ನಡಿ ಮುಂದೆ ನಿಂತ್ಕೊಂಡು ಈ ಥರನೂ ಬದುಕ್ತಾ ಇದೆಯಾ ನೀನು ಅಂತ ನನಗೆ. ಮಾತಾಡ್ಸ್ಲಿಲ್ಲ ಅಂದ್ರೆ ಊಟ ಬಿಟ್ಬಿಟ್ಟಿದ್ರಾ? ಹಾ, ನನ್ನ ಫ್ರೆಂಡ್ಸ್ ಯಾರಾದ್ರು ಇವ್ನು ಇಷ್ಟು ಪ್ರೀತಿ ಮಾಡ್ತೀನಿ ನಾನು, ಹಂಗೆ ಕೈ ತುಂಬ ಹೊಟ್ಟೆ ತುಂಬ ಊಟ ಮಾಡಿಸ್ತೀನಿ, ಕೈ ತೂತಿಟ್ಬಿಟ್ಟು ಇಷ್ಟು ಚೆನ್ನಾಗಿ ನೋಡ್ಕೋತೀನಿ, ಇಷ್ಟು ಖರ್ಚು ಮಾಡ್ತೀನಿ ಇವ್ರಿಗೋಸ್ಕರ, ಏನೇನೆಲ್ಲ ಅಂದರೆ ಗೊತ್ತಲ್ವಾ, ನಾವು ಕೊಡ್ತೀವಿ ಅಂದ್ರೆ ಎಕ್ಸ್ಪೆಕ್ಟ್ ಮಾಡ್ತೀವಿ. ನಾವು ಮನುಷ್ಯರು ತಲೆ ಹಂಗಿದೆ ಸ್ವಲ್ಪ. ಇದು ಮಾಡಬಾರ್ದು ಅನ್ನೋದು ಆಧ್ಯಾತ್ಮಿಕತೆ ಇರ್ಬೋದು, ಆದರೆ ಪ್ರಾಕ್ಟಿಕಲಿ ನನ್ನ ಏಜ್ಗೆ ಐ ವಿಲ್ ಎಕ್ಸ್ಪೆಕ್ಟ್. ಲವ್ ತಾನೇ ನಾನು ಎಕ್ಸ್ಪೆಕ್ಟ್ ಮಾಡೋದು. ನಿಮ್ಮ ಆಸ್ತಿ ಕೇಳ್ತೀನ, ಏನೋ ನಿಮ್ಮ ಲೈಫ್ನೇ ನನಗೂ ಕೊಡಿ ಅಂತೀನ, ಏನು ಕೇಳ್ತೀನಿ? ಮ್ಯಾಕ್ಸಿಮಮ್ ಒಂದು ಒಳ್ಳೆ ರಿಯಾಕ್ಷನ್, ರೆಸ್ಪೆಕ್ಟ್ ಅಷ್ಟೇ. ಹಬ್ಬ, ಅದೊಂದು ದೊಡ್ಡ ಅಜೆಂಡಾ, ಅದೊಂದು ಅರ್ಥನೇ ಆಗದಿರೋ ಒಂದು ಫೆನಾಮಿನ. ಏನಂದ್ರೆ ನೀನು ಹೆಂಗಾರೋ ಸತ್ಕೋ, ನಾನು ಇರೋದೇ ಹಿಂಗೆ. ಕರೆಕ್ಟ್. ನೀನು ಹೆಂಗಾದ್ರೂ ನೋವು ಅನ್ಭವಿಸು, ನೀನು ಹೆಂಗಾರು ಇದ್ಕೋ, ಏನು ಹಿಂಗೆ ಊದ್ಕೊಂಬಿಟ್ಟಿದ್ಯಾ, ಏನು ಫೀಲಿಂಗ್ಸ್ ನಿನಗೆ, ಚೆನ್ನಾಗೇ ಇದೆಯಲ್ಲ ಅಂತಾರೆ. ಸೊ ಈ ಥರ ಒಂದು ಲೈನ್ಸ್, ಸ್ಟ್ರೈಟ್ ಲೈನ್ಸ್ ಅವ್ರುಗಳಿಗೆ ಇದೆಯಲ್ಲ, ನಾವೇ ಸ್ವಲ್ಪ ಸೊಳ್ಳ ಬೆಳೆದ್ವಿ, ನಾವು ಇವಾಗ ಸ್ಟ್ರೈಟ್ ಆಗಬೇಕು ಅಷ್ಟೇ. ಆಗಲ್ಲ ಗುರು. ಇದನ್ನ ಒಂದ್ಸಲ ನನ್ಗೇನು ಅನ್ಸಿದೆ ಅಂದರೆ, ಯಾರಾದ್ರೂ ನಂಗೆ ಫೋನ್ ಮಾಡಿ ಹಿಂಗಿದೆ ನೀವು ಮಾಡ್ತೀರಂದ್ರೆ ಆಗಲ್ಲ ಅಂತ ಹೇಳ್ಬೇಕಂತ ಆಸೆ ಇದೆ ನನಗೆ. ಹೇಳ್ಬೋದು, ಇನ್ನೊಂದು ಸ್ವಲ್ಪ ವರ್ಷ ಆದ್ಮೇಲೆ ಹೇಳ್ತೀನಿ, ಸದ್ಯಕ್ಕೆ ಅಂದ್ರೆ ಹಂಗೆ ಕುಗ್ಗಿಸ್ತಾರೆ. ನಾನು ಹೇಳಿದ್ನಲ್ಲ, ಇಂಡಸ್ಟ್ರಿಲಿ ಕುಗ್ಗಿಸ್ತಾರೆ, ಫ್ರೆಂಡ್ಶಿಪ್ ಹಾಳು ಮಾಡ್ಬಿಡ್ತಾರೆ. ಮಧ್ಯದಲ್ಲಿ ತಂದ್ಬಿಟ್ಟು, ನೋಡಿ ನಿಮ್ಮ ಬಗ್ಗೆ ಅವಳು ಹಿಂಗೆ ಮಾತಾಡಿದ್ದಾಳೆ ಚಾನಲ್ ಅವ್ರು ಯಾರಂತಾನೆ ಗೊತ್ತಿಲ್ಲ ನನಗೆ, ಅವ್ರ ನಂಬರ್ ಕೂಡ ಇಲ್ಲ ನನ್ನ ಹತ್ರ. ಪಾಪ ಅವರೆಲ್ಲೋ ಇದೊಂಥರ ಏನಂದ್ರೆ ಗರ್ಭಗುಡಿಲಿರೋ ದೇವ್ರುಗಳು ಕೆಲವರು, ಅವ್ರನ್ನ ನಾವು ನೋಡೋಕ್ಕೂ ಆಗಲ್ಲ, ಟಚ್ ಮಾಡೋಕ್ಕೂ ಹೋಗಲ್ಲ, ಅದು ಬೇರೆ ಪ್ರಶ್ನೆ. ನಾವಿಲ್ಲಿ ಸಾಮಾನ್ಯ ಜನರ ಥರ ಇಲಿ ಹೆಗ್ಣ ಇರುವೆ ಗೊದ್ದ ಥರ ಓಡಾಡ್ತಿರ್ತೀವಿ, ನಮ್ಮನ್ನು ತುಳ್ಕೊಂಡು ಓಡಾಡ್ತಾರೆ ಇವರು. ಹಂಗೆ ಮಾಡೋದು ಬಿಕಾಸ್ ಅವ್ರಿಗೆ ಆ ರೋಲ್ ಸಿಗ್ಲಿ ಅಥವಾ ಅವ್ರಿಗೆ ಇಂಪಾರ್ಟೆನ್ಸ್ ಸಿಗ್ಲಿ ಅಂತಾನ. ಸಿಕ್ಕೊಳ್ಳಿ, ಅದನ್ನ ಅವ್ರು ಸಿಗಿಸ್ಕೊಳ್ಳಿ, ನಮ್ಮನ್ನ ಯಾಕೆ ತುಳಿಬೇಕು ಅಂತ. ನಮ್ಗೆ ಯೋಗ್ಯತೆ ಅರ್ಹತೆ ಅಥವಾ ಟ್ಯಾಲೆಂಟು ಇದ್ರೆ ಸಿಗುತ್ತೆ ಸರ್. ಕೆಲವೊಂದ್ಸಲ ಯೋಗ್ಯತೆ ವರ್ಕ್ ಆಗುತ್ತೆ, ಕೆಲವೊಂದ್ಸಲ ಟ್ಯಾಲೆಂಟ್ ವರ್ಕ್ ಆಗುತ್ತೆ, ಕೆಲವೊಂದ್ಸಲ ರಾಜಕೀಯ ವರ್ಕ್ ಆಗುತ್ತೆ, ಕೆಲವೊಂದ್ಸಲ ಸ್ಟಾರ್ಸ್ಗಳು ವರ್ಕ್ ಆಗುತ್ತೆ. ಇದು ತುಂಬ ಇದೆ. ಯಾಕೆ ಡಿಪ್ಲೊಮ್ಯಾಟಿಕ್ ಆಗಿ ಹೇಳ್ತಿದ್ದೀನಿ ಅಂದರೆ, ನಾನು ಮತ್ತೆ ಇಲ್ಲೇ ಬದುಕಬೇಕು, ಇಲ್ಲೇ ಕಸ ಹೊಡಿಬೇಕು, ಇಲ್ಲೇ ಊಟ ಮಾಡಬೇಕು, ಅದಕ್ಕೆ ಡಿಪ್ಲೊಮ್ಯಾಟಿಕ್ ಆಗಿ ಹೇಳ್ತಿದ್ದೀನಿ ಅಷ್ಟೇ. ಇಲ್ಲಿ ಯಾರ ಮೇಲೂ ಕಂಪ್ಲೇಂಟ್ ಇಲ್ಲ ನನಗೆ.
ಪಾಪ ಆ ಸೂಕ್ಷ್ಮತೆನೂ ಅರ್ಥ ಮಾಡ್ಕೊಳ್ದೇ ಇರೋಷ್ಟು ವಾಲ್ ಆಗ್ಬಿಟ್ಟಿದ್ದಾರೆ ಅವರು. ಆ ವಾಲ್ಗೆ ನಾವೇನು ಮಾಡೋಕ್ಕಾಗಲ್ಲ. ಮ್ಯಾಕ್ಸಿಮಮ್ ಪೇಂಟ್ ಬಡಿಬೋದು, ಏನೋ ಒಂದು ಮೊಳೆ ಹೊಡೆದ್ಬಿಟ್ಟು ಒಂದು ಒಳ್ಳೆ ಪೇಂಟಿಂಗ್ ಹಾಕ್ಬೋದು, ಇಲ್ಲ ಚಿತ್ರ ಬಿಡಿಸ್ಬೋದು ಅಷ್ಟೇ. ವಾಲ್ನ ಒಡೆದು ನೀವು ಒಳಗೋಗ್ತೀನಿ ಅನ್ನೋದು ಕಷ್ಟ ಮನುಷ್ಯರೆಲ್ಲ. ಗೋಡೆಗೆ ಒಂದು ಫೀಲಿಂಗ್ ಇದೆ, ಜಡತ್ವವಾಗಿರೋದು. ನಾನು ಹಿಂಗಿರ್ತೀನಿ, ಬೇಕಾದ್ರೆ ಪೇಂಟ್ ಬಳ್ಕೊ, ಬಣ್ಣ ಹಚ್ಕೋ, ನಿನ್ಗೆ ಯಾವ ಕಲರ್ ಬೇಕು ಅದು ಹಚ್ಕೋ, ಹೋಗ್ತಾ ಇರೋ ಅಂತ ಹೇಳ್ತಾರೆ. ಸೊ ಬೆಟರ್ ನಾವು ಇವಾಗ ವಾಲ್ನ ಕ್ರಿಯೇಟ್ ಮಾಡ್ಕೋಬೇಕು. ನಾನು ಯಾರಾದರೂ ಹೇಳ್ತಿದ್ರೆ "ಓ, ಹೌದಾ ಹಿಂಗೆಲ್ಲ ಆಗುತ್ತೆ", ಏನು ಅಷ್ಟು ಎಕ್ಸೈಟ್ಮೆಂಟ್ ತಗೋತೀಯ? ಆರಾಮಾಗಿ ಕುತ್ಕೊಂಡು ಕೇಳಿಸ್ಕೊ. ಓ ಹೌದಾ, ಹಿಂಗೂ ಕೇಳಿಸ್ಕೋಬೇಕಾ? ಓಕೆ ಫೈನ್. ಈಗ ನಾವು ಥಿಯೇಟ್ರಿಂದ ಬಂದಿರ್ತೀವಲ್ವಾ, ಸೊ ಆಲ್ಮೋಸ್ಟ್ ನನ್ನ ಫ್ರೆಂಡ್ಸ್ ಹೇಳೋದು, ಥಿಯೇಟ್ರಿಂದ ಬಂದಿರೋ ಕೆಲವರಿಗೆ ಮಾತ್ರ ತುಂಬ ಸೆನ್ಸಿಟಿವ್ ಆಗಿ ಯೋಚನೆ ಮಾಡ್ತಾರೆ. ನಾನೊಬ್ಳೇ ಅಲ್ಲ, ತುಂಬ ಜನ ಅಬ್ಸರ್ವೇಷನ್ ಮಾಡ್ತಾರೆ. ಒಂಥರ ಸೈಕಾಲಜಿಕಲ್ ಇದಾಗ್ಬಿಟ್ಟಿರ್ತಾರೋ, ಮನೋ ತಜ್ಞರಾಗ್ಬಿಟ್ಟಿರ್ತಾರೆ. ಇವ್ರು ಏನಂದ್ರೆ ಇವ್ರು ಯಾಕೆ ಅಳ್ತಾರೆ, ಇವ್ರು ಯಾಕೆ ನಗ್ತಿದ್ದಾರೆ, ಇವ್ರು ಯಾಕೆ ಹಿಂಗೆ ಮಾತಾಡ್ತಾರೆ, ತುಂಬ ಸೆನ್ಸಿಟಿವ್ ಆಗಿ ಯೋಚನೆ ಮಾಡ್ಬಿಟ್ಟಾಗ ನೋವಾಗುತ್ತೆ. ಅಯ್ಯೋ ನಾನು ಹಿಂಗಾಗಬಾರ್ದು, ಅಯ್ಯೋ ಹಿಂಗಾಗ್ಬಿಟ್ರೆ ನನ್ನ ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯೋ ಹಿಂಗಾಗಬಾರ್ದು, ತೂ 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 ಅಂತ. ಬಿಕಾಸ್ ಎಮೋಷನಲ್ ಬ್ಲ್ಯಾಕ್ ಮೇಲ್ ಅದು. ಆ ವಾಲ್ ಇದೆಯಲ್ಲ, ವಾಲ್ ಇಟ್ಸ್ ಡಿಫ್ರೆಂಟ್ ವೇ. ನೀವು ಮುಟ್ಟಿದ್ರೆ ಅದು ಮೆತ್ತಗೂ ಇರುತ್ತೆ, ಆಯ್ತಾ. ಅದು ಹಾರ್ಡ್ ಪಾರ್ಟು 4 ಲೇಯರ್ ಆದ್ಮೇಲೆ ಇರುತ್ತೆ. ಅದು ನಮಗೆ ಗೊತ್ತಾಗೋಷ್ಟ್ರಲ್ಲಿ ನಾವು ತುಂಬಾ ಮುಳುಗೋಗ್ಬಿಟ್ಟಿರ್ತೀವಿ. ವಾಲಲ್ಲಿ ಅರ್ಧ ಭಾಗ ಹೋಗಿರುತ್ತೆ ನಮ್ದು, ಹಿಂಗೆ ಸಿಕ್ಕಾಕೊಂಡು ಹೊರಗೆ ಬರಕ್ಕಾಗದೆ, ಒಳಗೂ ಹೋಗಕ್ಕಾಗದೆ, ಮಧ್ಯದಲ್ಲಿ ನಮ್ಮನ್ನೊಂದು ಆಟ ಆಡಿಸ್ತಾರೆ ನೋಡಿ. ಮೋಸ್ಟ್ ಟ್ಯಾಲೆಂಟೆಡ್ ಪರ್ಸನ್ಸ್ ಅಂದ್ರೆ ಅವರು. ನಮ್ಮನ್ನ ಮಧ್ಯೆ ಸಿಗಿಸ್ಬಿಟ್ಟು ಆಟ ಆಡ್ತಾರೆ, ಮಜಾ ತಗೋತಾರೆ. ಈಗ ಸುಮ್ನೆ ಯಾಕೆ ಇನ್ನೂ ಪೇಮೆಂಟ್ ಬಂತಿಲ್ಲ ಅಂತ ಕೇಳಿದ್ರೆ, ಓ ಇವಳು ಪೇಮೆಂಟ್ ಕೇಳ್ತಾಳ, ಇವಳಿಗೆ ಸ್ವಲ್ಪ ಲೇಟಾಗಿ ಕೊಡೋಣ ಅಂದ್ರೆ ನಾವು ದುಡ್ದಿದ್ ಕೇಳಂಗಿಲ್ಲ. ಸೀರಿಯಸ್ಲಿ ಪೇಮೆಂಟ್ ಮತ್ತೆ ಅದ್ರಲ್ಲಿ ಏನ್ ತಪ್ಪಿದೆ? ತುಂಬಾ ಕತೆ ಇದೆ ಅದು. ಅದನ್ನ ಹೇಳಿದ್ರೇನೆ ಕೆಲವ್ರಿಗೆ ಮೆಣಸಿನ್ಕಾಯಿ ಮುರಿದು ಆಗತ್ತೆ. ಹೇಳಲ್ಲ ಅಷ್ಟೇ ನಾನು. ಬಟ್ ಅವ್ರು ಎಷ್ಟು ಡಿಪ್ಲೊಮ್ಯಾಟಿಕ್ ಇನ್ಡಿಪ್ಲೊಮ್ಯಾಟಿಕ್ ಆಗ್ಬಿಟ್ಟಿದ್ದಾರೆ. ಅದನ್ನ ಯಾವ ಪದದಲ್ಲಿ ವರ್ಣಿಸ್ಬೇಕಂತ ಗೊತ್ತಿಲ್ಲ. ಏನೋ ಈ ರಾಜಕೀಯದವರೆಲ್ಲ ನಮ್ಮನ್ನ ಆಳ್ತಾ ಇರಲ್ವ ಸರ್, ನಾವೆಲ್ಲ ಇಡೀ ಪ್ರಪಂಚನ ರಾಜಕೀಯದವ್ರು ಏನೋ ಪ್ಲಾನ್ ಮಾಡಿ ಇವ್ರಿಗಿಷ್ಟು ಫೈನ್ ಹಾಕ್ಬೇಕು, ಇವ್ರಿಗಿಷ್ಟು ಇದನ್ನ ಮಾಡಬೇಕು, ಅಥವಾ ಟ್ಯಾಕ್ಸ್ ಹಿಂಗೆ ಮಾಡಬೇಕು, ಗಾಡಿಗಳಿಗೆ ಇಷ್ಟು ಟ್ಯಾಕ್ಸ್ ಹಾಕ್ಬೇಕಂತೆಲ್ಲ, ಮನೆಗಳಿಗೆ ಇಷ್ಟು ಟ್ಯಾಕ್ಸು, ಲೋನ್ ತೊಗೊಂಡ್ರೆ ಇಷ್ಟು ಟ್ಯಾಕ್ಸು, ಕಾರ್ ತೊಗೊಂಡ್ರೆ ಟ್ಯಾಕ್ಸು ಅಂತೆಲ್ಲ ಇಷ್ಟೊಂದು ಇದೆಯಲ್ಲ ಸರ್. ನಾವು ಅವ್ರು ಮಾತ್ರ ಮಾಡ್ತಾರೆ ಅನ್ಕೊಂಡಿದ್ವಿ, ನಮ್ಮ ಜೊತೆಲಿರೋರು ಮಾಡ್ತಾರೆ ಅದನ್ನ. ಇವಳಿಗೆ ಇವತ್ತು ಎಣ್ಣೆ ಪಾರ್ಟಿ ಕೊಡ್ಸಿದ್ರೆ ನನಗೇನು ಲಾಭ? ಓಕೆ, ಇವಳಿಗೆ ಇವತ್ತು ನಾನೇನೋ ಒಂದು ಜೊತೆ ಬಟ್ಟೆ ಕೊಡಿಸ್ತೀನಿ, ನೆಕ್ಸ್ಟ್ ಇವಳಿಂದ ನನಗೇನೇನು ಗಿಫ್ಟ್ ಬರ್ಬೋದು ಅಂತ ನಾನು ಯೋಚನೆ. ಓಕೆ, ಇದು ಇನ್ನೊಂಥರ. ಇದು ಇಂಡಸ್ಟ್ರಿಗೆ ತಗೊಂಡ್ರೆ ಇವ್ರು ಇಷ್ಟೆಲ್ಲ ಮೆರೀತಿದಾರ, ಸ್ವಲ್ಪ ಎಳಿಯೋಣ, ಈ ಮಂತ್ಲಿ ಲೋನ್ ಕಟ್ಟದೇ ಇರೋ ಮಾಡ್ತೀನಿ. ಏನು ಮಾಡ್ತೀಯ? ನಾನು ಎಷ್ಟು ಒದ್ದಾಡಿ ನಾವು ದುಡ್ದಿರೋ ದುಡ್ಡು ಕೊಡೋಕ್ಕೆ ಹಿಂಗೆ ಆಡ್ತಾರಲ್ಲ ಇವ್ರು, ಇವ್ರು ಅನ್ಸುತ್ತೆ ನನಗೆ. ಉತ್ತರ ಕರ್ನಾಟಕ ಭಾಷೆಯಲ್ಲಿ ತುಂಬ ಕೆಟ್ಟ ಬೈಗುಳಗಳಿದೆಲ್ಲ ಬೈಕೊಂಡ್ಬಿಟ್ಟಿರ್ತೀನಿ ನಾನು ಮನಸ್ಸಲ್ಲೇ. ಅಂದರೆ ಸರ್, ಅದೊಂದು ಸಣ್ಣ ಅಂದರೆ ತುಂಬ ಸಣ್ಣದೊಂದು ಲೈನ್ ಇದೆ. ಏನಂದರೆ ಇವ್ರು ದುಡಿತಿದ್ದಾರೆ, ನಾವು ದುಡಿಸ್ಕೋತಾ ಇದ್ದೀವಿ, ನಾವು ಉದ್ಧಾರ ಆಗ್ತಾ ಇದ್ದೀವಿ, ಅವ್ರದನ್ನ ಅವ್ರಿಗೆ ಕೊಟ್ಟು ಮುಗಿಸ್ಬಿಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ. ಇದೇ ಸೇಮ್ ತಲೆ ರಾಜಕೀಯದವ್ರಿಗಿರೋದು. ಅದಕ್ಕೆ ನಾವು ಹಿಂಗೆ ಕಸು ತೊಟ್ಟಿ ಥರ ಇರೋದು ನಾವೆಲ್ಲ. ಅಕ್ಕಪಕ್ಕ ಇರೋ ಮನುಷ್ಯರೆಲ್ಲ ನೆಟ್ಟಗಿದ್ಬಿಟ್ಟಿದ್ರೆ, ನಮ್ಮ ರಾಜಕೀಯ ನೆಟ್ಟಗಿದ್ದಿದ್ರೆ, ನಮ್ಮ ಸಿಟಿನ ಹೆಂಗೆ ನೋಡ್ಕೋಬೇಕಂತ ಪ್ರತಿಯೊಬ್ಬನಿಗೂ ಜವಾಬ್ದಾರಿ ಇರೋದು. ಇಲ್ಲಿ ಮನುಷ್ಯನಿಗೆ ಆ ಜವಾಬ್ದಾರಿ ಇಲ್ಲ. ಇದು ಮೊದಲಿಂದ ಇದೆ ನೋಡಿ. ಇದನ್ನ ಆ್ಯಕ್ಚುಲಿ ನಾನು ಅನ್ಕೊಳ್ತಾ ಬಂದೆ. ಮೊದಲು ಇತ್ತು ನೋಡಿ, ಕೆಲಸ ಜಮೀನ್ದಾರ ಅಂತ ಒಬ್ಬ ಇರ್ತಿದ್ದ. ಅವನ ಕೈ ಕೆಳಗಡೆ ಕೆಲಸ ಮಾಡೋನು, ಅವ್ನು ಸಾಯೋವರೆಗೂ ಕೆಲಸ ಮಾಡ್ಬೇಕ್ರಿ, ಅವ್ನು ಉದ್ಧಾರ ಆಗಂಗಿಲ್ಲ. ಅವ್ನ ಮನೆಗಿನೇ ಕಟ್ಟೋದೆಲ್ಲ ಇಲ್ಲ, ಅಷ್ಟೆಲ್ಲ ಕೊಡಲ್ಲ ನಾನು. ನೀನು 20 ವರ್ಷ ದುಡಿದ್ರು ನಿನಗೆ 500 ರೂಪಾಯಿನೇ ಕೊಡೋದು ನಾನು. ನೀನು 20 ವರ್ಷ ದುಡ್ಡು, ನಿನಗೆ ಇಂಕ್ರಿಮೆಂಟ್ ಎಲ್ಲ ಮಾಡಲ್ಲ. ಇಂಕ್ರಿಮೆಂಟ್ ಕೇಳ್ಬಿಟ್ಯಾ ನೀನು ನಾಳಿಂದ ಕೆಲ್ಸಕ್ಕೆ ಬರಬೇಡ, ತಿರ್ಪೆ ಎತ್ಕೊಂಡು ತಿನ್ನು ನೀನು. ಇದನ್ನ ಈಗಲೂ ಮಾಡ್ತಾರೆ. ಸ್ವಲ್ಪ ಒಂದು 10 ರೂಪಾಯಿ ಜಾಸ್ತಿ ಕೊಡಿ ಅಣ್ಣ ಅಂದರೆ, 10 ರೂಪಾಯಿ ಜಾಸ್ತಿ ಕೇಳಿದ್ಯಾ, ನಿಂಗೆ 1 ದಿನ ಡೇಟ್ ಕೊಡ್ತೀನಿ, ತಿಂಗಳಲ್ಲಿ 3 ದಿನ ಸಾಕು. ಆಮೇಲೆ ಅನ್ಕೊಂಡು, ಓ ಶಿಟ್, ನಾನು ಮಾತಾಡಬಾರ್ದಿತ್ತು ಅಂತ.
ವಾಲ್ ಅಂತ ಹೇಳಿದ್ನಲ್ಲ, ಓ ಸುಮ್ಮನೆ ಬಣ್ಣ ಹಚ್ಕೊಂಡಿದ್ದಿದ್ರೆ ನಾನು ಮರ್ಯಾದೆಯಿಂದ ಬದುಕ್ಬೋದಿತ್ತು. ಈ ವಾಲ್ಗೆ ಸ್ವಲ್ಪ ಸೂಜಿ ಗೀಜಿ ಚುಚ್ಚಿ ನಾನು ತಪ್ಪು ಮಾಡ್ಬಿಟ್ನ ಅಂತ ತೆಗಿಬೇಕಲ್ಲ ಈಗ ಅದನ್ನ. ಚುಚ್ಚಿದ್ಮೇಲೆ ಮುಗೀತು, ಆ ಓಲ್ ಮತ್ತೆ ಮತ್ತೆ ಮುಚ್ಚಲ್ಲ. ಮುಚ್ಚಲ್ಲ, ಇನ್ನೂ ಸ್ಪ್ರೆಡ್ ಆಗ್ತಾ ಇರುತ್ತೆ. ಈ ಯಾಕೆ ಓಲ್ ಉದಾಹರಣೆ ಕೊಡ್ತಿದ್ದೀನಿ ಅಂದರೆ ಆ್ಯಕ್ಚುಲಿ ಚೆನ್ನಾಗಿದೆ ಅದು ಉದಾಹರಣೆ. ನಾನು ನಿನ್ನೆ ಒಂದು ಬುಕ್ಸ್ ಓದ್ತೀನಿ, ತುಂಬ ಬುಕ್ಸ್ ಓದ್ತಾ ಹೋಗ್ತಾ BTS ಅವ್ರದ್ದು ಒಂದು ಬುಕ್ಸ್ ಓದ್ತೆ. ನಾನು BTS ಫಾಲೋವರ್ ಆಯಿತಾ. RMದೊಂದು ಬುಕ್ ಇದೆ, ಅವನ ಅಚೀವ್ಮೆಂಟ್ ಅಂದರೆ ಏನು ಅಂತ. ಅವರೆಲ್ಲ ದೇ ಆರ್ ತುಂಬ ಸ್ಟ್ರಗಲ್ ಮಾಡಿ ಬಂದಿರೋರು. ಅದಕ್ಕೆ ಅವ್ರ ಸ್ಟೋರಿ ನನಗೆ ಇಷ್ಟ ಆಗುತ್ತೆ. ಆ್ಯಂಡ್ ಅವ್ರ ಕಂಟ್ರಿನ ಅವ್ರು ಎಷ್ಟು ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ, ರೆಪ್ರೆಸೆಂಟ್ ಮಾಡ್ತಾರೆ. ಬರೀ ರೆಪ್ರೆಸೆಂಟ್ ಮಾಡೋದಲ್ಲದೆ, ದುಡ್ಡು ತೊಗೊಳ್ಳೋದಲ್ಲದೆ, ದೇ ಆರ್ ಹೆಲ್ಪಿಂಗ್ ಕಂಟ್ರಿಗೆ. ನಾನು ಏನು ಮಾಡ್ತಿದ್ದೀನಿ, ನನ್ನ ಕಾಂಟ್ರಿಬ್ಯೂಷನ್ ಏನು, ಈ ಥರ ಮಾಡ್ತಿದ್ದಾರಲ್ಲ. ಇಲ್ಲಿ ಯಾರಿಗೂ ಇಲ್ಲ. ಅದನ್ನ ಓದುವಾಗ ನನಗನ್ನಿಸ್ತು, ವಾಲ್ ತುಂಬ ಇಂಪಾರ್ಟೆಂಟ್. ಈ ವಾಲ್ ಅನ್ನೋದು ಯಾಕಿದೆ ಅಂತ. ಅದು ಚುಚ್ಚಿಬಿಟ್ಟಿದ್ದೀನಿ, ಈಗ ಅದು ದೊಡ್ಡ ಓಲ್ ಆಗ್ಬಿಟ್ಟಿದೆ. ಈಗ ಅದನ್ನು ಮುಚ್ಚೋದು ಕಷ್ಟ, ತುಂಬ ಕಷ್ಟ. ಅದು ಒಂದೇ ಹೋಲ್ ಸಾಕು, ಬೇರೆ ಹೋಲ್ಗಳನ್ನ ಮಾಡೋದು ಬೇಡ ಅಂತೇಳಿ ಪೇಂಟ್ ಬಳಿದ್ಬಿಟ್ಟಿದ್ದೀನಿ ಅದಕ್ಕೆ. ಒಂದು ಸ್ವಲ್ಪ ಈ ಪರ್ಪಲ್ ಕಲರು, ಸ್ವಲ್ಪ ಗ್ರೀನ್ ಕಲರು, ಸ್ವಲ್ಪ ಆರೆಂಜ್ ಯೆಲ್ಲೋ ಥರ ಕಲರ್ಸ್ನ ಬಳಿದ್ಬಿಟ್ಟಿದ್ದೀನಿ. ಬೆಳೆದ್ಬಿಟ್ಟು ಅದನ್ನ ಇವಾಗ ನಾನು ಸಫರಿಂಗೇ, ಅದು ತುಂಬ ಸಫರಿಂಗ್. ಅದು ಬ್ರೀದ್ ಮಾಡೋಕ್ಕಾಗಲ್ಲ, ಪೇಂಟ್ ಗೊತ್ತಲ್ಲ, ಉಸಿರಾಡೋಕ್ಕಾಗಲ್ಲ ಆ ಬಣ್ಣ. ಆ ಉಸಿರಾಡೋಕ್ಕಾಗದೇ ಇರೋದನ್ನ ಸಫರ್ ಮಾಡ್ತಾ ಇದ್ದೀನಿ ಈಗ. ಓಕೆ, ತುಂಬ ಅಂದರೆ ತುಂಬ ಡಿಪ್ಲೊಮ್ಯಾಟಿಕ್ ಆಗಿ ಯಾಕೆ ಹೇಳ್ತಿದ್ದೀನಿ ಅಂದರೆ, ಈ ಜನಗಳ ತಲೆನ ಯಾವುದಾದ್ರೂ ಒಂದು ಮಿಷಿನ್ ಕೆಳಗಡೆ ಕೊಟ್ಟರೆ ಪಚ್ಚಡಿಯಾಗಿ ಹೋಗ್ಬಿಡ್ಬೇಕು. ಆ ಥರದೊಂದು ಮಿಷನ್ ಇಡೀ ಪ್ರಪಂಚಕ್ಕೆ ಬಂದ್ಬಿಡ್ಬೇಕು ಅನ್ನೋದು. ನನ್ನ ನೋಡಿದ್ರೆ ಕೆಲವ್ರು, ಇವಳೇನು ಕೊಲೆ ಮಾಡೋದು ಯೋಚನೆ ಮಾಡ್ತಾಳೆ, ಬಾಂಬ್ ಬಿಡೋದು ಯೋಚನೆ ಮಾಡ್ತಾಳೆ, ಇವಳು ಟೆರರಿಸಮ್ ಏನಾದ್ರು ಕೆಲಸ ಮಾಡಿದಾಳೆ ಇವಳು ಅಂತ ಹೇಳಿ. ನಾನು ಹೇಳ್ತಿರೋದು ಮೈಂಡ್ ಸೆಟ್ಟಿಂದ, ನಾಟ್ ಪ್ರಾಕ್ಟಿಕಲ್. ಇದು ವಾಕ್ಯಾರ್ಥ ವಾಚ್ಯಾರ್ಥ ಎರಡಿದೆಯಲ್ಲ, ನಾನು ವಾಚ್ಯಾರ್ಥ ಮಾತ್ರ ಹೇಳ್ತಿದ್ದೀನಿ, ವಾಕ್ಯಾರ್ಥ ಹೇಳ್ತಾ ಇಲ್ಲ ಅಂತ. ಸೊ ಇಷ್ಟೆಲ್ಲ ಸಮಸ್ಯೆ ಇದೆ ಅಂದರೆ ನಾವು ನಾವು ಅದು ಏನು ಹೇಳಕ್ಕೆ ಬಂದೆ ಅಂದರೆ, ವರ್ಡ್ಸು ತುಂಬ ಪವರ್ಫುಲ್ ಪದಗಳು. ಅದು ಅವ್ರು ಮಾತಾಡಿದ್ರು ಪವರೇ, ನಾವು ಮಾತಾಡಿದ್ರು ಪವರೇ. ಪವರ್ ಈಸ್ ಪವರ್, ಅದು ಮಾತಿಂದು. ಎಲ್ಲಿ ಮಾತಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಷ್ಟೇ. ಏನು ಮಾತಾಡ್ತೀವಿ, ಎಲ್ಲಿ ಮಾತಾಡ್ತೀವಿ. ಅದು ಕೆಲವೊಂದ್ಸಲ ಬುದ್ಧಿ ಇಲ್ಲದೆ ಇರುವಾಗ ಮಾತಾಡ್ತಾರೆ, ಇವರಿಗೆ ಎಜುಕೇಷನ್ ಇಲ್ಲ ಅಥವಾ ಇದ್ರ ಬಗ್ಗೆ ಗೊತ್ತಿಲ್ಲ, ಇಂಡಸ್ಟ್ರಿ ಬಗ್ಗೆ ಗೊತ್ತಿಲ್ಲ, ಏನೋ ಮಾತಾಡ್ಬಿಡ್ತಾರೆ, ಬಿಡು ಮುಂದೆ ಹೋಗೋಣ. ಆ ಹೋಲ್ ಏನು ಮಾಡಿದೀವಲ್ಲ ಅದನ್ನ ಕೆದಕಿ 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 ದೊಡ್ಡದು ಮಾಡಿ, ಏನಂದರೆ ಇದನ್ನ ಯಾಕಾದ್ರೂ ಮಾಡಿದ್ವೋ, ನಾವು ಹಿಂಗೆ ಯಾಕೆ ಮಾತಾಡಿದ್ವೋ, ಏನಂದ್ವೋ ಅನ್ನೋ ಆ ಒಂದು ಸಫ್ರೇಷನಿಗೆ ಕಳಿಸ್ಬಿಡ್ತಾರೆ. ಇನ್ನೂ ಇದೆಯಾ ಮ್ಯಾಮ್ ಅದು? ಇದೆ, ಮಾಡ್ತಾ ಇದ್ದಾರೆ. ಸ್ಟಾರ್ಟೆಡ್ ಫ್ರಮ್ 1 year, ಚೆನ್ನಾಗಿ ಮಾಡ್ತಿದ್ದಾರೆ. ಅದಕ್ಕೆ ಒಂದು ಡಿಸಿಷನ್ ತೊಗೊಂಡಿದ್ದೀನಿ. ಅವ್ರು ಏನು ಮಾಡ್ತಾರೆ ನೋಡ್ಬೇಕೀಗ. ಅದಕ್ಕೆ ನಾನು ಸ್ವಲ್ಪ ಮುಖದ ಮೇಲೆ ಮಾತಾಡ್ತೀನಿ. ವಾಟ್ ಎವರ್ ಇಟ್ ಈಸ್, ನೀನು ತಪ್ಪು ಅಂದರೆ ತಪ್ಪೆ, ಸರಿ ಅಂದರೆ ಸರಿ. ಇಲ್ಲ ನೀವು ನಂದೇನಾದ್ರು ತಪ್ಪಿದ್ರೆ ಹೇಳಿ, ನಾನು ತಿದ್ಕೋತೀನಿ. ಡೆಫಿನೆಟ್ಲಿ ಐ ಸೇ ಸಾರಿ. ಅದು ಬಿಟ್ಬಿಟ್ಟು ನಿಮ್ಮ ಕಾಲು ಹಿಡ್ಕೊಂಡೆಲ್ಲ ಅಯ್ಯೋ ನಾನು ಬದುಕಕ್ಕೆ ಇಲ್ಲ, ನೀವು ನಿಮ್ಮ ಕೆಲಸ ಅಂದರೆ ನಾನು ಬದುಕಂಗಿಲ್ಲ ಅಂತೆಲ್ಲ ಹೇಳಬೇಕು ಅಂತ ದೇ ಎಕ್ಸ್ಪೆಕ್ಟ್. ನೀವಿಲ್ಲ ಅಂದರೆ ನಾನು ಬದುಕಕ್ಕೆ ಇಲ್ಲ, ಬದುಕೇ ಇಲ್ಲ ನನಗೆ ಅನ್ನೋ ಥರ ಅವ್ರು ಎಕ್ಸ್ಪೆಕ್ಟ್ ಮಾಡಿ ನಮ್ಮನ್ನು ಆ ಸ್ಥಿತಿಗೆ ತಂದು, ಅವ್ರ ಈಗೋ ಯಾವ ಲೆವೆಲಿಗಿದೆ ಅಂದರೆ ನಾವು ಅಳಬೇಕು. ನೀವೇನಾದ್ರೂ ಅಕಸ್ಮಾತ್ ಸೆಟ್ಟಿಗೆ ಹೋದ್ರೂ ಉಸಿರು ಆಡಬಾರ್ದು. ನೀವು ಉಸಿರಾಡಿದ್ರೂ ಗೊತ್ತಾಗತ್ತೆ. ನಿನ್ನ ಕಣ್ಣು ಹಿಂಗೆ ಬಿಟ್ಟು ಇನ್ಯಾರನ್ನೋ ಹಿಂಗೆ ನೋಡಿದ್ಯಾ ಅಂದ್ರೂ ಬರುತ್ತೆ. ನೀವು ಅವ್ರು ನಂಗೆ ನೋಡಿದ್ರಂತೆ, ನೀವು ಹಿಂಗೆ ಮಾತಾಡಿದ್ರಂತೆ, ನೀವು ಹಿಂಗೆ ಹೇಳಿದ್ರಂತೆ, ಹೌದಾ, ನೋಡೋಣ. ನೆಕ್ಸ್ಟಿಂದ ನೀವು ಬಹುಶಃ ಅನ್ನೋಕ್ಕೂ ಎದ್ರುಕೊಂಡ್ಬಿಡ್ಬೇಕು. ಆ ಸ್ಥಿತಿಗೆ ತಂದಿದ್ದಾರೆ. ಆ್ಯಂಡ್ ಇನ್ನೊಂದೇನು ಮಾಡ್ತಾರೆ ಅಂದರೆ, ಸ್ಪೈಗಳನ್ನ ಬಿಡ್ತಾರೆ. ಸೀರಿಯಸ್ಲಿ, ನೀವೇನೇ ಮಾತಾಡಿದ್ರು ಡೈರೆಕ್ಟ್ ಗೋ. ಅವೇನೋ ಒಂದು ಪದ ಅಂದಿದ್ವಿ ಆಯ್ತಾ, ಅವ್ರು ಫೋನ್ ಮಾಡಿ ನಮ್ಗೆ ಹೇಳುವಾಗ ಆ ಪದ ಕೇಳಿಸ್ಕೊಂಡಿದೀವಿ ನಾವು. ಎಕ್ಸಾಕ್ಟ್ಲಿ ದಟ್ ವರ್ಡ್. ನಾನು ಯಾಕೆ ಹೆಸರೇನು ಮೆನ್ಷನ್ ಮಾಡ್ತಿಲ್ಲ, ಯಾರು ಏನು ಅಂತ ಹೇಳ್ತಿಲ್ಲ ಅಂದರೆ, ನನ್ನ ಒಂದು ಈ ಮೆಚೂರಿಟಿಗೆ ಲೆಟ್ ದೆಮ್ ಲೀವ್ ಅಂತ ಅನ್ಸ್ಬಿಟ್ಟಿದೆ. ಯಾಕೆ ಹೇಳ್ತಿದ್ದೀನಿ ಅಂದರೆ, ಲೆಟ್ ದೆಮ್ ಕೇಳಿಸ್ಕೊಳ್ಳಿ. ಅವ್ರ ತಪ್ಪು ಅವ್ರಿಗೆ ಗೊತ್ತಾಗಬೇಕು. ಯಾಕೆ ಗೊತ್ತಾಗಬೇಕು ಅಂದರೆ, ಅವ್ರಿಗೂ ಫ್ಯಾಮಿಲಿ ಇದೆ, ಮಕ್ಕಳಿದ್ದಾರೆ.
ಇನ್ನೊಬ್ರ ಕಣ್ಣಲ್ಲಿ ನೀರು ಬರ್ಸಿದ್ರೆ ಅವ್ರು ಏನು ಅನುಭವಿಸ್ತಾರಂತ ನಾನು ನೋಡಿದ್ದೀನಿ ಸುಮಾರು ಜನನ. ಮೊನ್ನೆೊಬ್ರು ಟೆಕ್ನಿಷಿಯನ್ ಮಾತಾಡ್ತಾ ಹೇಳ್ತಿದ್ರು, ಅಲ್ಲ ಮೇಡಮ್ ಇವ್ರು ಹಿಂಗೆಲ್ಲ ಪ್ಲ್ಯಾನ್ ಮಾಡ್ತವ್ರೆ, ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು, ಹಂಗೆ ಸಬ್ಜೆಕ್ಟ್ ಮಾಡಬೇಕು ಹಿಂಗೆ ಸಬ್ಜೆಕ್ಟ್ ಮಾಡಬೇಕು, ಪೇಮೆಂಟ್ ಹಂಗೆ ಕೊಡಬೇಕು ಹಿಂಗೆ ಕೊಡಬೇಕು, ಏನು ಮಾಡಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡ್ತಿದ್ದಾರೆ. ಈ 14 ವರ್ಷದಲ್ಲಿ ಯಾರ್ಯಾರು ಹೆಂಗೆ ಮೆರೆದು ಯಾವ್ಯಾವ ಗುಂಡಿ ಸೇರಿದಾರಂತ ನಮಗೆ ಗೊತ್ತು ಅಂದ್ರು ಅವರು. ನಮಗೆ ಗೊತ್ತಿಲ್ಲ ಪಾಪ, ನಾವು ಅಷ್ಟು ವರ್ಷದಿಂದ ಇಲ್ಲ. ಮ್ಯಾಕ್ಸಿಮಮ್ ನಾನು 11-12 ವರ್ಷ ಆಯ್ತು ನಾನು ಇಂಡಸ್ಟ್ರಿಗೆ ಬಂದು. 14ರಲ್ಲಿ ನಾನು ಬಂದಿದ್ದು 25 ಅಂದರೆ 12 ವರ್ಷ. ಅವ್ರು ಹೇಳ್ತಾರೆ ಸರ್, 25-30 ವರ್ಷದಿಂದ ಇರೋ ಸೀನಿಯರ್ಸ್ ಹೇಳ್ತಾರೆ, ಇವ್ರು ಎಂಥ ಅವನತಿ ನೋಡ್ತಾ ಇರಿ ಅಂತ. ಯಾಕೆ ಸರ್ ಹಿಂಗೆ ಮಾತಾಡ್ತಿದ್ದೀರಾ? ಇಲ್ಲೇ ಕೆಲಸ ಮಾಡ್ತಿದ್ದೀರಾ, ಮತ್ತು ಇಲ್ಲೇ ಊಟ ಮಾಡ್ತಿದ್ದೀರಾ, ಅವ್ರ ಬಗ್ಗೆನೇ ಹಿಂಗೆ ಮಾತಾಡ್ತಿದ್ದೀರಾ, ತಪ್ಪಲ್ವಾ ಅಂತ ನಾನು ಕೇಳಿದ್ರೆ, ಹೌದಮ್ಮ, ನ್ಯಾಯವಾಗಿ ಮಾಡ್ಬೇಕು ಕೆಲಸ, ಮಾಡೋದು ಮಾಡ್ತಾರೆ, ನ್ಯಾಯವಾಗಿ ಮಾಡಬೇಕು, ಇದೆಲ್ಲ ಅಸಹ್ಯ ಅಂತಂದರು. ಹೌದಾ, ಈ ಬಹುಶಃ ಇದು ಗೊತ್ತಾಗಕ್ಕೆ ನಮ್ಗೆ ಇನ್ನೊಂದಷ್ಟು ವರ್ಷ ಹೋಗ್ಬೇಕು ಸರ್. ಅಷ್ಟರಲ್ಲಿ ನಮ್ಗೆ ಏಜ್ ಆಗಿರುತ್ತೆ, ವಯಸ್ಸದ ಕ್ಯಾರೆಕ್ಟರ್ ಕರೀತಾರೆ. ಅವ್ರು ನಗ್ತಾ ಇದ್ರು. ಈಗ ಸಿಡ್ದು ಹೇಳಕ್ಕಾಗಲ್ಲ ವಿನಯ್. ಈಗ ನೀವೇನಾದರೂ ನಿಮ್ಮ ಮೈಕ್ ವಿಷಯದಲ್ಲಿ ಇಲ್ಲ ನಾವಿಲ್ಲಿ ಕೊಡ್ತೀವಿ ಅಂತಂದರೆ ನಾನು ಇಸ್ಕೊಳ್ಬೇಕು, ಇಲ್ಲ ನಾವಿಲ್ಲಿ ಇಡ್ತೀವಿ ನೀವೆಲ್ಲ ಮಾತಾಡಬೇಕು ಅಂದರೆ ಓಕೆ. ನಾವು ಏನಿದು ಇದು ಯಾವ ಇದನ್ನೇನು ಅನ್ಬೇಕು ಈ ವಿಷಯನ, ನಾನು ಹೇಳ್ದಂಗೆ ನೀನು ಮಾಡಲಿಲ್ಲ ಅಂದರೆ ನಿನ್ನನ್ನು ಹೆಂಗೆ ಮನೇಲಿ ಕೂರಿಸ್ಬೇಕಂತ ನಮಗೆ ಗೊತ್ತು. ಅಥವಾ ನಾವು ಅನ್ಕೊಂಡಂಗೆ ನಿನ್ನ ಬಿಹೇವಿಯರ್ ಇಲ್ಲ ಅಂದರೆ ನಿನ್ನನ್ನು ಹೆಂಗೆ ಮೂಲೆ ಗುಂಪು ಮಾಡ್ಬೇಕಂತ ನನಗೆ ಗೊತ್ತು. ದೇನು ಇರೋರ್ಗೆ ಈ ಪ್ರಾಬ್ಲಮ್ ಇದೆ, ಕಾಮನ್ ಸೆನ್ಸ್ ಇಲ್ಲ, ಅವ್ರಿಗೆ ಮನುಷ್ಯತ್ವ ಎಲ್ಲ ಇಲ್ಲ. ನಾನು ಮನೆ ಕಟ್ಕೊಂಡು ನನಗೆ ಎಷ್ಟೊಂದು ಕಾರ್ಗಳಿದೆ, ನಾನು ಮನೆ ಕಟ್ಕೋತೀನಿ, ನನ್ನ ಫ್ಯಾಮಿಲಿ ಸೇಫ್. ಇದನ್ನೇ ತಾನೇ ರಾಜಕೀಯದವ್ರು ಮಾಡ್ತಿರೋದು. ಬೇರೆಯವ್ರ ಹೊಟ್ಟೆ ಒಡೆದ್ಬಿಟ್ಟು ನೀನು ಎಷ್ಟು ದಿನ ತಿಂತೀಯಪ್ಪ? 1000 ವರ್ಷ ಇರ್ತೀಯ? ಸತ್ತಾಗಂತೂ ಓದ್ಕೊಂಡು ಹೋಗಲ್ಲ ಏನೂ. ಇರುವಾಗಲೇ ನೀನು ಒಬ್ಬನ ಹತ್ರ ಕೆಲಸ ಮಾಡ್ಕೊಂಡಿರೋನೆ ಸರಿಯಾಗಿ ಊಟ ಕೊಡಲ್ಲ, ಸರಿಯಾಗಿ ಒಂದು ಟೈಮಿಗೆ ಸಂಬಳ ಕೊಡಲ್ಲ, ಆ ಸಂಬಳನೇ ಕೊಡಲ್ಲ ಅಂತಂದರೆ ಮತ್ತೆ ನೀವು ಬದುಕ್ತಿರೋದೇ ವೇಸ್ಟು. ಇದನ್ನು ರಾಜಕೀಯದವರು ಮಾಡ್ತಿದ್ದಾರೆ. ಅವರೆಲ್ಲ ಮಾಡ್ತಿದ್ದಾರೆ, ಅದೆಲ್ಲ ಮಾಡಬಾರ್ದು ಅಂತ ಟಿ ವಿ ಸೀರಿಯಲಲ್ಲಿ ಸಿನಿಮಾಗಳಲ್ಲಿ ತೋರಿಸೋರು ನೀವೇ ಅದನ್ನು ಮಾಡ್ತಾ ಇದ್ರೆ ಮತ್ತೆ ಬದಲಾವಣೆ ಎಲ್ಲಿ ತೋರಿಸ್ತೆ, ಎಲ್ಲಿ ಬರುತ್ತೆ ಬದಲಾವಣೆ? ಮ್ಯಾಮ್, ಇದು ಇಂಡಸ್ಟ್ರಿಲಿ ಇದನ್ನ ಸ್ಟಾಪ್ ಮಾಡೋದು ಹೆಂಗ್ ಸ್ಟಾಪ್ ಮಾಡ್ಬೋದು ಅಂತೀರಾ? ಲೈಕ್ ಏನೋ ಮಾಡಿ ಟಾಪ್ ಮಾಡೋರೇ ಶುರು ಮಾಡಿರೋದು ಇದನ್ನ. ಎಲ್ಲರೂ ಕಮಿಟಿ ಮಾಡ್ಕೊಂಡು ಈಗ ಹೊಸ್ದಾಗಿ ಮಾಡಿರೋದು ಏನಂದ್ರೆ 30ನೇ ತಾರೀಕು ಸಂಬಳ ಕೊಡಿ, ಸಂಬಳದ ಜೊತೆನೆ ಕನ್ವೀನಿಯನ್ಸ್ ಕೊಡಿ ಅಂತ. ದಿನಗೂಲಿ ಕಾರ್ಮಿಕರು ಏನು ಮಾಡ್ಬೇಕು ಸರ್? ನಮ್ಮ ಡೈಲಿ ಇರುತ್ತೆ ಇವಾಗ ನೀಡೆಡ್ಸ್, ತಿಂಗಳು ಕೊನೆಗೆ ಇವ್ರು ಕೊಟ್ರೆ ಪ್ರತಿದಿನ ಶೂಟಿಂಗ್ ಹೋಗ್ಬೇಕಂದ್ರೆ ನಾವು ಅಷ್ಟು ದಿನದ ಖರ್ಚು ನಾವು ಹಾಕೋಬೇಕಲ್ಲ. ಇದನ್ನೆಲ್ಲ ಆಪೋಸ್ ಮಾಡಿ ಏನೋ ಒಂದು ನೀವಿರಲ್ಲ ನಾಳೆ ಇಂಡಸ್ಟ್ರಿಲಿ, ನೀವು ನಿಮ್ಮನ್ನ ಹೆಂಗೋ ಮಾಡಿ ನಿಮ್ಮ ಕ್ಯಾರೆಕ್ಟರ್ನ ಸಾಯಿಸ್ಬಿಟ್ಟು ಮನೇಲಿ ಕೂರಿಸ್ತಾರೆ. ನೀವು ಮೂಲಭೂತ ಪ್ರಶ್ನೆಗಳನ್ನ ಕೇಳಂಗೇ ಇಲ್ಲ, ಆ ಸ್ಥಿತಿಗೆ ತಂದಿಟ್ಬಿಟ್ಟಿದ್ದಾರೆ. ಈಗ ನೀವು ಮಾಡಬೇಕು ಅಂತೀರಾ, ಹೋಗಿ ಒಂದು ಪ್ರಶ್ನೆ ಕೇಳೋಣ, ಯಾಕೆ ಹಿಂಗೆ ಮಾಡ್ತಿದ್ದೀರಾ, ಹಿಂಗೆ ಟೈಮಿಗೆ ಇದು ಕೊಡ್ಬೋದಲ್ವಾ, ಪೇಮೆಂಟು ಇದೆಲ್ಲ ಮಾಡ್ಬೋದಲ್ವಾ, ಕನ್ವೀನ್ಸ್ ಕೊಡ್ಬೋದಲ್ವಾ, ಅಥವಾ ಏನೋ ಮೂಲಭೂತ ಪ್ರಶ್ನೆ, ಯಾಕೆ ಊಟ ಸರಿಯಾಗಿ ಕೊಡ್ತಾ ಇಲ್ಲ, ಇದೆಲ್ಲ ತುಂಬ ಕಳಪೆಯಾಗಿ ಬರ್ತಿದೆ ಊಟ. ಅವ್ರ ಪರ್ಸ್ಪೆಕ್ಟಿವ್ ವ್ಯೂ ಏನಿದೆ ಅಂತ ಗೊತ್ತಿಲ್ಲ, ಅವ್ರ ಪ್ಲ್ಯಾನ್ ಏನಿದೆ ಅಂತ ಗೊತ್ತಿಲ್ಲ. ಬಟ್ ಇಷ್ಟು ದಿನ ನಡ್ಕೊಂಬಂದಿರೋದನ್ನ ಸಡನ್ನಾಗಿ ಚೇಂಜ್ ಮಾಡಿಬಿಟ್ರೆ ನಮಗೆಲ್ರಿಗೂ ಕಷ್ಟ ಆಗುತ್ತೆ ಅನ್ನೋದನ್ನ ಅವ್ರಿಗೆ ಅರ್ಥ ಆಗಬೇಕಲ್ಲ. ಬಿಕಾಸ್ ದೇ ಆರ್ ನಾಟ್ ಫೇಸಿಂಗ್ ಅವರ್ ಅವ್ರು ನಮ್ಮ ಫ್ರೇಸಲ್ಲಿ ಇಲ್ವಲ್ಲ. ನಮ್ಮ ಫ್ರೇಸಲ್ಲಿ ಇದ್ದರೆ ನಮ್ಮ ದೈನಂದಿನ ಏನು ನಡೆಯುತ್ತೆ, ಅಥವಾ ನಾವು ಹೋಗೋಕ್ಕೆ ಎಷ್ಟು ಖರ್ಚಾಗುತ್ತೆ, ಬರೋಕ್ಕೆ ಎಷ್ಟು ಖರ್ಚಾಗುತ್ತೆ, ನಮ್ಮ ಪರ್ಸ್ನಲ್ ಲೈಫಿನ ಖರ್ಚು ಏನಿದೆ, ನಾವೇನು ಅವ್ರ ಮೇಲೆ ಆಗ್ತಾ ಇಲ್ವಲ್ಲ. ನಮ್ಮ ಲೋನ್ ನೀವು ಕಟ್ಟಿ ಅಂತ ಹೇಳ್ತಾ ಇಲ್ಲ, ನಮ್ಮ ಮನೆ ಬಾಡಿಗೆ ನೀವು ಕಟ್ಟಿ ಅಂತ ಹೇಳ್ತಿಲ್ಲ. ನಾವು ದುಡ್ದಿರೋದನ್ನ ಈ ಟೈಮಿಗೆ ಕೊಡ್ತಿದ್ರು, ಇಷ್ಟು ದಿನ ಹಂಗೆ ಕೊಡಿ ಅಂತ ಇಲ್ಲ. ಸಡನ್ನಾಗಿ ಅವ್ರು ಪ್ಲ್ಯಾನ್ ಚೇಂಜ್ ಮಾಡ್ಕೊಳ್ಳೋದು ಯಾರನ್ನ ಕೇಳಿ ಮಾಡಿದ್ರು? ಅದೆಲ್ಲ ಅವ್ರ ಕೈಯಲ್ಲಿರುತ್ತೆ. ನಾವು ಒಂದು ಮಣ್ಣಿನ ಬೊಂಬೆ ಅಷ್ಟೆ. ನಾನು ಇಲ್ಲಿಡ್ತೀನಿ, ನೀನು ಆಟ ಆಡಬೇಕು, ಹೋಗಂದಾಗ ಹೋಗ್ಬೇಕು, ಬಾ ಅಂದಾಗ ಬರಬೇಕು, ಆ ಥರ ಡಿಸೈಡ್ ಮಾಡಿಬಿಟ್ಟಿದ್ದಾರೆ ಅವರು. ಒಂದು ಏನಂದರೆ ದಾರ ಕಟ್ಟಿ ಸೂತ್ರಗೊಂಬೆಗಳನ್ನ ಆಟ ಆಡ್ತಾರಲ್ಲ ಹಂಗೆ ಪಪೆಟ್ ಶೋ ಮಾಡ್ತಾ ಇದ್ದಾರೆ. ಈಗ ಪಪೆಟ್ಗಳು ಮಾತಾಡುತ್ತಾ? ಅಕಸ್ಮಾತ್ ಮಾತಾಡ್ಬಿಟ್ರೆ ಹೆದರ್ಕೊಂಡ್ಬಿಡ್ತಾರೆ ಅವರು, ಕಟ್ ಮಾಡ್ಬಿಡ್ತಾರೆ ಲೈನ್. ಅಂದರೆ ಕಟ್ಟು ನಮ್ಮ ಲೈನು. ಮತ್ತು ಈ ಸಂಪತ್ತಿಗೆ ಏನಕ್ಕೆ ಮಾತಾಡಬೇಕು? ಈಗ ಅದು ಇಲ್ಲದೆ ಯಾರಾದರೂ ನೀವು ಲೈಫಲ್ಲಿ ತುಂಬ ಸೆಟ್ಲ್ ಆಗಿದ್ದು,
ನಿಮ್ಗೇನು ರಿಕ್ವೈರ್ಮೆಂಟ್ಸ್ ಇಲ್ಲ, ಇದು ಸುಮ್ಮನೆ ಪ್ಯಾಷನಿಗೆ ಮಾಡ್ತಿದ್ದೀನಿ ಅನ್ನೋನು ಮಾತಾಡಲ್ಲ. ಕರೆಕ್ಟ್. ಅವನಿಗೆ ನೆಸೆಸರಿನೇ ಇಲ್ಲ. ಈಗ ನಾನು ಮಾತಾಡ್ತೀನಿ, ಸರ್ ಹಿಂಗೆ ನನಗೆ ತುಂಬ ಕಷ್ಟ ಆಗ್ತಿದೆ, ಪ್ರಾಬ್ಲಮ್ ಆಗ್ತಿದೆ, ಅಲ್ಲಿ ಡೆಫಿನೆಟ್ಲಿ ರಿಕ್ವೆಸ್ಟ್ ದ ಪ್ರೊಡ್ಯೂಸರ್ಸ್. ಈಗ ನಾನು ಯಾವ ಸೀರಿಯಲ್ ಮಾಡ್ತಿದ್ದೀನಿ, ಸರ್ ಹಿಂಗೆ ಪ್ರಾಬ್ಲಮ್ ಆಗುತ್ತೆ ಕಳಿಸಿ ಅಂದರೆ ಪಾಪ ಕಳಿಸ್ತಾರೆ, ಇಲ್ಲ ಅಂತೇನಿಲ್ಲ. ಆ ಟೈಮಿಗೆ ಕೊಡೋದ್ರಲ್ಲಿ ಇನ್ನೊಂದು 2 ದಿನ ಬಿಟ್ಟು ಕೊಡ್ತಾರೆ, ದಟ್ಸ್ ಓಕೆ. ಇದು ನಾನು ಒಬ್ಬಳದೇ ಅಲ್ವಲ್ಲ ಪ್ರಾಬ್ಲಮ್ಮು. ನನ್ನಂಗೆ ಇದೇ ದುಡ್ಡನ್ನ ನಂಬ್ಕೊಂಡು ಬದುಕ್ತಾ ಇರೋರು ಇದ್ದಾರೆ, ಇದರಲ್ಲೇ ಅನ್ನ ತಿನ್ಬೇಕು ಅನ್ನೋರು ಪಾಪ ಇದ್ದಾರೆ. ಅವ್ರನ್ನೆಲ್ಲ ತುಂಬ ಚೆನ್ನಾಗಿ ಪಪೆಟ್ ಶೋ ಮಾಡಿಸ್ತಾರೆ. ಅದು ಎಂಥ ಸಂಕಟ ಹೇಳ್ಕೊತಾರೆ ಕೆಲವ್ರಂದ್ರೆ, ಆಮ್, ಅಂದ್ರೆ ಎಂತೆಂಥ ಶಾಪ ಹಾಕ್ತಾರೆ ಪ್ರೊಡ್ಯೂಸರ್ಗಳಿಗೆ ಪಾಪ. ಅಂದರೆ ಪ್ರೊಡ್ಯೂಸರ್ ಬಗ್ಗೆನೂ ಪಾಪ ಅನ್ಸುತ್ತೆ, ಶಾಪ ಹಾಕೋರ್ ಬಗ್ಗೆನೂ ಪಾಪ ಅನ್ಸುತ್ತೆ. ಅಯ್ಯೋ, ಇಷ್ಟು ಶಾಪ ಹಾಕ್ಸ್ಕೋತಾರಲ್ಲ ಯಾಕಪ್ಪ, ಇಷ್ಟ್ಯಾಕೆ ಇವ್ರು ಅಯ್ಯೋ ಅನಿಸ್ತಾರೆ, ಕೊಟ್ಬಿಡ್ಬೋದಲ್ಲ ಅಂತ ಅದಕ್ಕೆ ನಾನೇನು ಮಾಡಿದೆ, ಬೆಸ್ಟ್ ಸಜೆಷನ್ ಕೊಟ್ಟೆ. ಒಂದನ್ನ ಯಾಕೆ ನಂಬ್ಕೊಂಡಿದ್ದೀರಾ, ಇದರಲ್ಲೇ ತಿನ್ಬೇಕು ಅಂತ ಯಾಕೆ ಬದುಕ್ತಾ ಇದ್ದೀರಾ? ಎಷ್ಟು ಜನ ಬದುಕ್ತಾ ಇಲ್ಲ ಬಿಸ್ನೆಸ್ ಮಾಡಿಕೊಂಡು. ಹಾಗಾಗಿ ಎಷ್ಟೋ ಆರ್ಟಿಸ್ಟ್ಗಳು ಹೋಟೆಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು, ಕಾಫಿ ಟೀ ಮತ್ತು ಫ್ರಾನ್ಸಿಸ್ ತೊಗೊಂಡ್ರು, ಕೆಫೆ ಅಥವಾ ಏನೋ ಒಂದು ಫ್ರಾನ್ಸಿಸ್ ತೊಗೊಂಡು ಅದನ್ನು ಶುರು ಮಾಡಿದ್ದಾರೆ. ರೋಡ್ ಸೈಡಲ್ಲಿ ಮಾಡೋ ಫುಡ್ಡು ತುಂಬ ವರ್ಕ್ ಆಗುತ್ತೆ ಇವಾಗ, ಅದನ್ನು ಮಾಡ್ಕೊಂಡಿದ್ದಾರೆ. ವ್ಯಾನಿಟಿ ಏನು ಅಂತ ಹೇಳ್ತಾರೆ ಅದು. ಆಮೇಲೆ ಬಟ್ಟೆ ಅಂಗಡಿಗಳನ್ನ ಓಪನ್ ಮಾಡ್ಕೊಂಡಿದ್ದಾರೆ, ಜ್ಯುವೆಲರಿ ಶಾಪ್ಗಳನ್ನ ಓಪನ್. ಜ್ಯುವೆಲರಿ ಅಂದರೆ ಗೋಲ್ಡ್ ಅಲ್ಲ, ಸಂಹವ್ ಈ ನಾವು ಸೀರಿಯಲ್ಲಿಗೆ ಬಳಸುವಂಥ ರೆಂಟ್ ಇಟ್ ಔಟ್ ಅಥವಾ ಕಮ್ಮಿ ರೇಟಿಗೆ ಕೊಡುವಂಥದ್ದು, ಕಾಸ್ಟ್ಯೂಮ್ ಮಾಡ್ಕೊಂಡಿದ್ದಾರೆ, ಅಥವಾ ಬಟ್ಟೆಗಳ ಶಾಪ್ ಮಾಡ್ಕೊಂಡಿದ್ದಾರೆ, ಇನ್ನೂ ಏನೇನೇನೇನದ್ರಲ್ಲಿ ತೊಡ್ಕೊಂಡಿದ್ದಾರೆ. ಇದೆಲ್ಲ ನಮಗೆ ರಿಯಲೈಸ್ ಆಗಿದೆ 2024 ಜನವರಿಯಿಂದ. ನಂಗೆ ರಿಯಲೈಸ್ ಆಗಿದ್ದು, ಇದೊಂದೇ ನಂಬ್ಕೊಂಡ್ರೆ ಕಷ್ಟ, ಹಂಗೆ ಮಾಡಿಬಿಟ್ರು. ಮ್ಯಾಮ್, ಇದು ಯೂನಿಟಿ ಇರಲ್ವಾ? ಈಗ ಜನರಲ್ ಇರುತ್ತಲ್ಲ, ಒಂದು ಫ್ಯಾಕ್ಟ್ರಿ ಮಾಡ್ಬೇಕಾದ್ರೆ ಎಂಪ್ಲಾಯೀಸ್ ಒಂದು ಯೂನಿಟಿ, ಹಂಗೆ ಆಕ್ಟರ್ಸ್ದೇ ಒಂದು ಯೂನಿಟಿ, ಅದಕ್ಕೊಬ್ರು ಹೆಡ್, ಅವ್ರು ಹೋಗಿ ಪ್ರೊಡ್ಯೂಸ್ ಇದೆಲ್ಲ ಮಾತಾಡ ಇದೆ ಇದೆ. ಈಗ ನೀವು ಮಾತಾಡ್ತೀರಾ, ವಿನಯ್ ಸರ್ ಇದು ಅನ್ಯಾಯ, ಇದು ನೀವು ಹಿಂಗೆ ಮಾಡಬಾರ್ದು ಅಂತ ನೀವು ಮಾತಾಡ್ತೀರಾ. ನಿಮ್ಮ ಪಕ್ಕದಲ್ಲೇ ನಿಮ್ಮ ಕ್ಲೋಸೇ ನಿಮಗೆ ಸಪೋರ್ಟ್ ಮಾಡ್ತೀನಿ ಅಂತ ಬಂದಿರೋ ನಾನು ಮಾತಾಡಲ್ಲ. ದಿಸ್ ಇಸ್ ನನ್ ಆಫ್ ಮೈ ಬಿಸ್ನೆಸ್. ಐ ಆಮ್ ಗೆಟಿಂಗ್ ಮೈ ಪೇಮೆಂಟ್, ಐ ಆಮ್ ಗೆಟಿಂಗ್ ಮೈ ರೆಸ್ಪೆಕ್ಟ್, ವೈ ಶುಡ್ ಐ ಟಾಕ್? ಆ್ಯಂಡ್ ಶೀ ಈಸ್ ಮೈ ಫ್ರೆಂಡ್. ಬಟ್ ಅವಳಿಗೆ ಹೆಂಗೆ ಪೇಮೆಂಟ್ ಸಿಗ್ತಾ ಇದೆ, ನಿಮ್ಗೆ ಯಾಕೆ ಸಿಗ್ತಾ ಇಲ್ಲ? ದಟ್ಸ್ ನನ್ ಆಫ್ ಯುವರ್ ಬಿಸ್ನೆಸ್. ಹಂಗೆ ನೋ ಕ್ವೆಶನ್ಸ್. ಆರ್ಟಿಸ್ಟ್ಗಳಲ್ಲಿ ಯೂನಿಟಿ ಇಲ್ಲ. ಇದನ್ನು ಯಾರು ಬೇಕಾದರೂ ಬಂದು ಕೇಳಿ, ನಾನು ಹೇಳ್ತೀನಿ. ಯಾರು ಬೇಕಾದರೂ ಬಂದು ಕೇಳಿ ಹೇಳ್ತೀನಿ. ಯಾರೋ ಒಬ್ಬ ನಟನ್ಗೆ, ನಿಮ್ಗೆ ಗೊತ್ತಿಲ್ಲ, ನಾನು ಕಸ್ತೂರಿ ನಿವಾಸ ಅಂತ ಒಂದು ಸೀರಿಯಲ್ ಮಾಡ್ತಾ ಇದ್ದೆ, ಪಾಪ ನಮ್ಮ ಪ್ರೊಡ್ಯೂಸರ್ ಬಾಲಾಜಿ ಸರ್ ಅಂತ. ಒಬ್ಳು ಹೊಸ ಹೀರೋಯಿನ್ ಬಂದು ಅವಳದೆಲ್ಲ ಆಗ್ತಾ ಇತ್ತು. ಒಂದಿನ ರಾತ್ರಿ 11 ಗಂಟೆಗೆ ಫೋನ್ ಮಾಡಿದ್ಲು ಅವಳು, ಅಕ್ಕ ನನಗೆ ಹಿಂಗೆ ಮಾಡಿಬಿಟ್ಟಿದ್ದಾರೆ, ಪೇಮೆಂಟ್ ಕಟ್ ಮಾಡಿಬಿಟ್ಟಿದ್ದಾರೆ ನಂದು. ಯಾಕೆ, ಏನಾಯಿತು? ನಾನು ಡಬ್ಬಿಂಗ್ ಮಾಡಿಲ್ಲ ಅಕ್ಕ, ಅದಕ್ಕೆ ನನ್ನ ಪೇಮೆಂಟ್ ಎಲ್ಲ ಕಟ್ ಮಾಡಿದ್ದಾರೆ. ಹೌದಾ, ಹಂಗೆಲ್ಲ ಮಾಡಲ್ವಲ್ಲ. ಒಳ್ಳೆ ಪ್ರೊಡ್ಯೂಸರ್ ಆತ, ನಮಗೆಲ್ಲ ತುಂಬ ಚೆನ್ನಾಗಿ ಪೇಮೆಂಟ್ ಕೊಟ್ಟಿದ್ದಾರೆ, ನಮಗೆಲ್ಲ ತುಂಬ ರೆಸ್ಪೆಕ್ಟ್ ಮಾಡಿದ್ದಾನೆ. ಆ ಪ್ರೊಡ್ಯೂಸರ್ ಯಾವಾಗಲೂ ಚೆನ್ನಾಗಿರಲಿ ಜೀವನದಲ್ಲಿ. ನಾನು ಯಾವಾಗಲೂ ಕೇಳ್ಕೊತೀನಿ, ನಾನು 4 ವರ್ಷ ದುಡ್ದಿರೋದು ತುಂಬ ಗ್ರೇಟ್, ಅದೇ ನಂಗೆ ಸೇವಿಂಗ್ಸ್. ಕೊಟ್ಟಿಲ್ಲ ಅಂತ ಎಲ್ಲ ಏನೇನೋ ಹೇಳಿದ್ಲು. ನಾನು ಅದಕ್ಕೆ 1 ನಿಮಿಷ ಇರು, ನಾನು ಮಾತಾಡ್ತೀನಿ. ನನಗೆ ನೆಸೆಸಿಟಿನೇ ಇಲ್ಲ, ಅವಳ ಬಗ್ಗೆ ನಾನು ಪ್ರೊಡ್ಯೂಸರ್ ಹತ್ರ ಮಾತಾಡೋದು. ಪ್ರೊಡ್ಯೂಸರ್ ಹತ್ರ ನಾನು ನಾಯಿ ಥರ ಕಿತ್ತಾಡ್ತಾ ಇದ್ದೆ. ಊಟ ಸರಿಗೆ ಬಂದಿಲ್ಲ, ನೀವೇನು ಇಷ್ಟೊತ್ತಿಗೆ ಬಿಡ್ತೀರಾ ಅಂತೆಲ್ಲ ಕಿತ್ತಾಡ್ತಿದ್ವಿ. ಬಟ್ ನಾವು ಮಾಡ್ತಿದ್ವಿ ಕೆಲಸ. ಅವ್ರಿಗೆ ಗೊತ್ತು, ನಾವು ಟೇಕ್ಸ್ ತಗೊಳ್ಳಲ್ಲ, ಟೈಮ್ ವೇಸ್ಟ್ ಮಾಡಲ್ಲ. ನೋಡಮ್ಮ, 7 ಗಂಟೆ 6 ಗಂಟೆ ಫಸ್ಟ್ ಶಾಟ್, ಡೈಲಿ 6 ಗಂಟೆ ಫಸ್ಟ್ ಶಾಟ್ ರೆಡಿ ಇರ್ತಾ ಇದ್ದೆ, ಡೈಲಿ. ಇದು ನಮ್ಮ ಡೆಡಿಕೇಶನ್. ಈ ಹೊಸ್ದಾಗಿ ಬಂದಿರೋರಿಗೆ ಗಾಂಚಲಿ ಜಾಸ್ತಿ, ಡೆಡಿಕೇಶನ್ ಇಲ್ಲ. ಯಾಕಂದರೆ ಅವರೇ ಕ್ರಿಯೇಟ್ ಮಾಡಿರ್ತಾರೆ ಮಾನ್ಸ್ಟರ್ಸ್ನ. ನೀನು 8 ಗಂಟೆ ಬಾ ಮಚ್ಚ ಜಿಮ್ ಮುಗಿಸ್ಕೊಂಡು. ನಾನು ಪ್ರೊಡ್ಯೂಸರ್ ಹೇಳಿದ್ದೆ ಇಷ್ಟು ಗಂಟೆಗೆ ಬರೋಕ್ಕೆ. ನಾನು ಮಾತಾಡಿದ್ದೀನಿ ಪ್ರೊಡ್ಯೂಸರ್ ಹತ್ರ, ಮಾತಾಡ್ಕೊಳ್ಳಿ. ಪಾಪ ಡೈರೆಕ್ಟ್ರು, ಇಲ್ಲಿ ಕ್ಯಾಪ್ಟನ್ ಆಫ್ ದ ಶಿಪ್ಪು, ಡೈರೆಕ್ಟ್ರು, ಅಸೋಸಿಯೇಟು ಎಲ್ಲ ಬಾಯ್ ಬಡ್ಕೋತಾ ಇರ್ತಾರೆ ಇಲ್ಲಿ, ಬಿಕಾಸ್ ಬೇರೆ ಆರ್ಟಿಸ್ಟ್ಗಳು ಬಂದು ವೇಟ್ ಮಾಡ್ತಾ ಇರ್ತೀವಲ್ಲ. ಸೊ ಇಲ್ಲೇ ತುಂಬ ಡಿಫ್ರೆನ್ಷಿಯೇಷನ್ ಇರೋದ್ರಿಂದ ಹೊಂದಾಣಿಕೆ, ಯುನಿಟಿ ಆಗಕ್ಕೆ ಸಾಧ್ಯನೇ ಇಲ್ಲ. ತುಂಬ ಪರ್ಸ್ಪೆಕ್ಟಿವ್ ತುಂಬ ಚೇಂಜ್ ಇದೆ ಇವಾಗ, ಮೊದಲಿನ ಥರ ಇಲ್ಲ. ಸೀನಿಯರ್ಸ್ಗಳೆಲ್ಲ ಪಾಪ ಮಾತಾಡೋರು, ಈ ಉಮಾಶ್ರೀ ಅಮ್ಮ, ಹೇಮಾ ಚೌಧರಿ ಅಮ್ಮ, ಅಥವಾ ಯಾರಾದರೂ ಪಾಪ ಇದ್ರೆ ಅವರೊಂದು ಯೂನಿಟೇ ನೋಡಪ್ಪ. ಅವ್ರಿಗೆ ಹೆದರ್ಕೋತಾರಲ್ಲ, ಇವರೇನು ನಡುಗ್ತಾ ಇರ್ತಾರಲ್ಲ ಅವ್ರ ಹತ್ರ ಮಾತಾಡೋಕ್ಕೆ. ಅವ್ರು ಹಿಡಿದ್ರೆ ಕತ್ತೆ ಪಟ್ಟಿ ಹಿಡಿತಾರೆ. ಏನೋ ಇಷ್ಟು ವರ್ಷ ಮಾಡ್ಕೊಂಬಂದು ನಾನು ನೀರು ಕುಡ್ದಿರೋಷ್ಟು ನೀನು ಹುಚ್ಚೆ ಮಾಡಿರಲ್ಲ, ನಮ್ಮ ಎಕ್ಸ್ಪೀರಿಯನ್ಸಿಗೆ ಮಾತಾಡ್ತೀಯ ನೀನು ಅಂದರೆ ಮುಗೀತು. ಆಮೇಲೆ ಅವ್ರನ್ನೂ ಕೂರಿಸ್ತಾರೆ ಮನೆಯಲ್ಲಿ. ಸೊ ಈ ಹೆದರಿಕೆನೆ
ಏನೂ ಮಾಡೋಕ್ಕಾಗ್ತಾ ಇಲ್ಲ. ಇದು ಎರಡೂ ಕಡೆಯಿಂದ ಭಯ ಇದೆ ಸರ್. ಇಲ್ಲಿ ನಾವು ಇದನ್ನ ಮಾಡ್ತಿರೋದ್ರಿಂದ ನಿಮ್ಮನ್ನು ಭಯ ಪಡಿಸಿ ನಾನು ಕೆಲಸ ಮಾಡಿಸ್ಕೊಳ್ತಿದ್ದೀನಿ. ಇದ್ರ ಏನಾದರೂ ರಾಂಗ್ ಆದರೆ ಏನಾಗುತ್ತೆ ಅನ್ನೋ ಭಯ ಅವ್ರಿಗೂ ಇದೆ. ಅಯ್ಯೋ ನಾನು ಏನಾದರೂ ಪ್ರಶ್ನೆ ಮಾಡಿಬಿಟ್ರೆ ನಾಳೆ ನನ್ನನ್ನು ಕರೀತಾರೋ ಇಲ್ವೋ, ನನ್ನ ಪಾತ್ರ ತೆಗೆದು ಬಿಡ್ತಾರೇನೋ, ಯಾಕೆ ಅಂತ ಪಾಪ ಆರ್ಟಿಸ್ಟ್ಗೂ ಭಯ ಇರುತ್ತೆ. ಇದು ಇಬ್ಬರು ಭಯದಲ್ಲೇ ಕೆಲಸ ಮಾಡ್ತಾ ಇರೋದು. ಯಾರಿಗೂ ಏನಂತ ಕಾನ್ಫಿಡೆನ್ಸಲ್ಲಿ ಏನು ಇಲ್ಲಿ ಬದುಕ್ತಾ ಇಲ್ಲ ಯಾರೂ. ಆಮೇಲೆ ಅವರೆಲ್ಲ ಸೆಟಲ್ಡ್. ಈಗ ನಾಳೆ ಇದಿಲ್ಲ ಅಂದರೆ ಅವ್ರು ಆರಾಮಾಗಿ ಬದುಕ್ತಾರೆ ಇನ್ನೇನೋ ಮಾಡಿಕೊಂಡು. ಆರ್ಟಿಸ್ಟ್ ಹಂಗಲ್ಲ ಪಾಪ. ಕರೆಕ್ಟ್. ಆರ್ಟಿಸ್ಟ್ಗೆ ತುಂಬ ಕಷ್ಟ ಇದೆ. ಅವರು ಯುನಿಟಿ ಇಲ್ಲ. ನಾಳೆ ನೀನು ಪ್ರಶ್ನೆ ಮಾಡೋಕೆ ಹೋಗ್ತಿದ್ದೀನಿ ಅಂದರೆ ನಿನ್ನ ಜೊತೆಗೆ ಯಾರೂ ಬರಲ್ಲ, ನೀನೊಬ್ಬನೇ ಇರಬೇಕಲ್ಲಿ. ಏನೋ 100 ಜನ ಕೇಳ್ತಲ್ಲ, ನೀನೊಬ್ಬನೇ ಕೇಳ್ತಿದ್ದೆ, ನೀನೊಬ್ಬನಿಗೆ ಇದನ್ನೆಲ್ಲ ಬದಲಾಯಿಸೋಕ್ಕಾಗಲ್ಲ. ಬಟ್ ಅವ್ರು 100 ಜನ ಸೇರಿ ಮಾಡಿರ್ತಾರೆ. ಅವ್ರಿಗೆ ಯೂನಿಟ್ ಇದೆ, ಯಾಕಂದರೆ ಅವ್ರು ಕೊಡೋರು ಪಾಪ. ಕೊಡೋರ್ಗೆ ಅದೊಂದು ಯೂನಿಟಿ ಇರುತ್ತೆ. ಗೌಡ್ರುಗಳೆಲ್ಲ ಗೌಡ್ರು, ಪಂಚಾಯತಿ ಓನ್ ಇವರೆಲ್ಲ ಸೇರಿಕೊಂಡು ಒಂದು ಕಮಿಟಿ ಮಾಡಿ ಅವ್ರೇನೋ ಡಿಸಿಷನ್ ತೊಗೊಂಡ್ರೆ ಊರವರೆಲ್ಲ ಹಂಗೆ ಇರಬೇಕು ಅಲ್ವಾ? ಹಾಗೆ ಇದು ನಾವು ಆರ್ಟಿಸ್ಟ್ ಎಲ್ಲ ನಮ್ಮ ಓನರ್ಗಳು ಹೆಂಗೆ ಹೇಳ್ತಾರೋ ಹಂಗೆ ಕೆಲಸ ಮಾಡಬೇಕು. ಮ್ಯಾಮ್ ಇದನ್ನ ನಾನು ಕೇಳ್ತಾ ಇರೋದು ಹಿಂಗೆ, ನಿಮ್ಗೆ ಇವಾಗ ಆ ಲೀಡರ್ಶಿಪ್ ನಿಮಗ್ ಬಂತು ಅಂದ್ರೆ ನೀವು ಇದನ್ನ ಹೆಂಗ್ ಸರಿಪಡಿಸ್ತೀರಾ? ಖಂಡಿತ ನಾನು ಮಾಡಲ್ಲ. ನಾನು ಆ ಕೆಲಸನೇ ತಗೊಳ್ಳಲ್ಲ. ರಿಜೆಕ್ಟ್. ನನ್ನ ಫ್ರೆಂಡ್ ಕೇಳ್ದ, ನೋಡು ನೀನೇನಾದರೂ ಪ್ರೊಡ್ಯೂಸ್ ಮಾಡ್ತೀಯ ಅಂದರೆ ಮಾಡು, ನಾನು ಬೇಕಾದ್ರೆ ನಿನಗೆ ಹೆಲ್ಪ್ ಮಾಡ್ತೀನಿ, ಸ್ಲಾಟ್ ಬೇಕಾದರೆ ಕೇಳಿ. ಝೀನಲ್ಲಿ, ಸುವರ್ಣದಲ್ಲಿ, ಕಲರ್ಸಲ್ಲಿ ನಾನು ತುಂಬ ಕೆಲಸ ಮಾಡಿದ್ದೀನಿ. ಕಾಸ್ಟಿಂಗ್ ಎಲ್ಲ ನಾನು ತುಂಬ ಜನ ಆರ್ಟಿಸ್ಟ್ಗಳನ್ನ ನಾನು ಪ್ರೊವೈಡ್ ಮಾಡಿದ್ದೀನಿ. ನನ್ನ ಸ್ಟೂಡೆಂಟ್ಸ್ನ ಅಥವಾ ಬೇರೆ ಸಂಸ್ಥೆಗಳಲ್ಲಿ ಕಲ್ತಿರೋರನ್ನ, ನಮ್ಮ ಸೀನಿಯರ್ಸ್ನ, ಜೂನಿಯರ್ಸ್ನೆಲ್ಲ ಯಾರೇ ಫಸ್ಟ್ ಆರ್ಟಿಸ್ಟ್ ಬೇಕಂದ್ರೆ ನನಗೆ ಫೋನ್ ಮಾಡೋದು. ಯಾವುದೇ ಮ್ಯಾನೇಜರ್ನಾದ್ರು ತೊಗೊಳ್ಳಿ, ನನಗೆ ಫಸ್ಟ್ ಮಾಡೋದು. ಸೊ ನಾನು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋರನ್ನ ಕಳಿಸ್ತೀನಿ. ಕಳಪೆ ಹೋಗ್ಬಿಟ್ಟು ಸೈಕಲ್ ಹೊಡೆದೆ ಯಾವನು ನಿನ್ನ ಕಳಿಸಿದ್ದು ಹೋಗೋ ಕಡೆ ಅನ್ನೋ ಥರ ಎಲ್ಲ ಯಾರನ್ನೂ ಕಳಿಸಲ್ಲ. ಹೋದರೆ ಅವ್ರು ಕರೆಕ್ಟಾಗಿ ಕ್ಯಾರೆಕ್ಟರ್ ಮಾಡಿ ಬರೋ ಥರದವ್ರನ್ನೇ ಕಳಿಸ್ತೀನಿ ಅಂತ ದೇ ಆಸ್ಮಿ. ಅವ್ನು ಕೇಳ್ತಾ ಇದ್ದೆ, ನಿನ್ಗೆ ಇಷ್ಟೆಲ್ಲ ಟ್ಯಾಲೆಂಟ್ ಇದೆ. ನಾನು ಕ್ಯಾಮ್ರಾ ಹಿಂದೆನೂ ವರ್ಕ್ ಮಾಡಿದ್ದೀನಿ, ಮುಂದೆನೂ ವರ್ಕ್ ಮಾಡಿದ್ದೀನಿ. ಸ್ವಪ್ನಕೃಷ್ಣ ಪ್ರೊಡಕ್ಷನಲ್ಲಿ ವರ್ಕ್ ಮಾಡ್ತಿದ್ದೆ. ಆಮೇಲೆ ಝೀ ಕನ್ನಡದ್ದು ಅಥವಾ ಕಲರ್ಸ್ ಕನ್ನಡದ್ದು 2-3 ಸೀರಿಯಲ್ಗಳಿಗೆ ಕಾಸ್ಟಿಂಗು, ಕಾಸ್ಟ್ಯೂಮು, ಆರ್ಟ್ ಡೈರೆಕ್ಷನ್ನು, ಅಸೋಸಿಯೇಟು, ಡಬ್ಬಿಂಗು, ಎಡಿಟಿಂಗು ಎಲ್ಲ ಕೆಲಸ ಮಾಡಿದ್ದೀನಿ. ನನಗೆ ಎಲ್ಲ ಗೊತ್ತು. ಈ ಏನೋ ಅಂತಾರಲ್ಲ, ಕೆಲವ್ರಿಗೆ ಮೇಲ್ ಕೂತಿರೋರಿಗೆ ಗ್ರೌಂಡ್ ವರ್ಕ್ ಗೊತ್ತಿರಲ್ಲ ಅಂತಾರಲ್ಲ, ನಾನು ಗ್ರೌಂಡ್ ವರ್ಕ್ ನೀಟಾಗಿ ಗೊತ್ತು ನನಗೆ. ಐ ಕ್ಯಾನ್ ಗೋ. ನನ್ನ ಫ್ರೆಂಡ್ ಮಾಡೆ, ನೀನು ಪ್ರೊಡ್ಯೂಸ್ ಮಾಡ್ಬೇಕಾದ್ರೆ ನಾನು ಇರ್ತೀನಿ ನಿನ್ನ ಹಿಂದೆ, ನಾನು ದುಡ್ಡು. ನೋ, ನೀನು ಒಳ್ಳೆಯವಳಾಗಿ ಏನಾದರೂ ಮಾಡೋಕ್ಕೆ ಹೋಗ್ತೀಯ ಅಂದರೆ 10 ದಾರಗಳಿದೆ ನಿನ್ನ ಎಳೆಯೋಕ್ಕೆ. ನೀನು ಹಿಂಗೆ ಮಾಡಿಬಿಟ್ರೆ ನಮಗೆ ಕೆಟ್ಟ ಹೆಸರು ಬರುತ್ತೆ, ನೀನು ಹಿಂಗೆ ಕೊಟ್ಬಿಟ್ರೆ ನಮಗೆ ಕೆಟ್ಟ ಹೆಸರು ಬರುತ್ತೆ ಅಂತ ಎಳೆದೆಳೆದು ಒಳ್ಳೆ ಪ್ರೊಡ್ಯೂಸರ್ಗಳೆಲ್ಲ ಪಾಪ ಇವಾಗ ಕೂಪ ಮಂಡೂಕಗಳಾಗ್ಬಿಟ್ಟಿರ್ತಾರೆ. ಆ ಲೈನಿಗೆ ಸೇರ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ. ಯಾಕೆ ಇದನ್ನ ಈ ಮಾತನ್ನ ಇಷ್ಟು ಸ್ಟ್ರಾಂಗಾಗಿ ಹೇಳ್ತಿದ್ದೀನಿ ಅಂದರೆ, ನಾಳೆ ಅಂದರೆ ಬದುಕಬೇಕಲ್ಲ ನೀವು ಈ ಸೊಸೈಟಿಯಲ್ಲಿ, ಮತ್ತು ನೀವು ಈ ಸರ್ಕಲಲ್ಲೇ ಇರಬೇಕು. ಈ ಸರ್ಕಲಲ್ಲೇ ಇರೋದಕ್ಕಾದ್ರೂ ನಾವು ಡಿಪ್ಲೊಮ್ಯಾಟಿಕ್ ಆಗಿರಬೇಕು. ಆವಾಗ ನಾನು ಇವ್ರಂಗೆ ಕರಪ್ಟ್ ಆಗಿಬಿಡ್ತೀನಿ. ಬೇಡ ಬಿಡು, ಏನು ಸಾಯ್ಲಿ ಆ ಕಡೆ, ಅವ್ರು ಹೆಂಗೆ ಹೇಳ್ತಾರೋ ಹಂಗೆ ಮಾಡೋಣ. ಮತ್ತು ಅವ್ರದ್ದು ಒಳ್ಳೆ ದಾರಿ ಅಂತ ನಮಗೆ ಕನ್ಫರ್ಮ್ ಆಗಿಬಿಟ್ಟಿರುತ್ತೆ. ಯಾಕಂದರೆ ನಮಗೆ ಚೆನ್ನಾಗಿ ಇನ್ಕಮ್ ಇರುತ್ತಲ್ಲ. ನೀನು ಸತ್ರೆ ಎಷ್ಟು ಬಿಟ್ರೆಷ್ಟು ನನಗೇನು. ನೋಡೋಕೆ ಮಾತ್ರ ಇಷ್ಟು ಒಳ್ಳೆ ಹೆಲ್ಪ್ ಮಾಡ್ತೀವಿ. ಅವ್ರು ನೋಡಿದ್ರಪ್ಪ, ನಾನು ಈ ಥರ ಒಬ್ಬ ವ್ಯಕ್ತಿನ ನೋಡಲೇ ಇಲ್ವಲ್ಲ, ಈ ಥರದ್ದು ಒಬ್ಬ ಮನುಷ್ಯನ ನೋಡಲಿಲ್ವಲ್ಲ ಅನ್ನೋ ಥರನೇ ಕಾಣಿಸ್ತಾರೆ. ಕಾಣಿಸೋದಕ್ಕೂ ಇರೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಸೊ ನನಗೆ ಅಲ್ಲಿ ಹೋದ್ಮೇಲೆ ಕಷ್ಟ ಆಗ್ಬಿಡುತ್ತೆ. ನಾನು ಬದಲಾಗ್ಬಿಡ್ತೀನಿ ಪಕ್ಕ. ಐ ಡೋಂಟ್ ವಾಂಟ್ ಟು ಬಿ ಇನ್ ದಟ್ ಫ್ರೇಸ್. ಸೊ ಅದಕ್ಕೆ ಐ ಡೋಂಟ್ ವಾಂಟ್ ಪ್ರೊಡ್ಯೂಸ್. ಅಲ್ಲಿ ವರ್ಕ್ ಮಾಡ್ತೀನಿ, ನೋಡೋಣ. ಪಾಪ ಅವ್ರಿಗೂ ನಾನು ಇದನ್ನ ಅವ್ರದ್ದು ತಪ್ಪು ಅಂತಲೂ ಹೇಳ್ತಿಲ್ಲ ಸರ್. ಒಳ್ಳೆಯವರು ಕೂಡ ಹೋದರೆ ಬದಲಾಗ್ತಾರೆ. ಹಂಗಿದೆ ಸೊಸೈಟಿ, ಸಿಸ್ಟಮ್ ಹಂಗಿದೆ ಅವ್ರದ್ದು. ಅಲ್ಲಿ ಏನು ಮಾಡ್ಕೊಂಡಿರ್ತಾರಲ್ಲ ಒಂದು ಗ್ರೂಪು, ಅದು ಹಂಗಿರುತ್ತೆ. ಸೊ ನಾನು 10 ಜನ ಒಳ್ಳೆಯವ್ರ ಜೊತೆ ನಾನು ಹೋಗಿ ಕೂತ್ಕೊಂಡ್ರೆ, ನಾಳೆನೂ ಸ್ವಲ್ಪ ಬೆಳಗ್ಗೆ 6 ಗಂಟೆಗೆ ಎದ್ದಾಳು ಅಂದರೆ ಪಕ್ಕ ನಾನು ಎದ್ದಾಳ್ತೀನಿ. 10 ಜನ ಕೆಟ್ಟವ್ರ ಜೊತೆ ಹೋಗಿ ಕೂತ್ಕೊಂಡು, ಮಗನೇ ನಾವು ಎದ್ಮೇಲೆ ನೀನು ಎದ್ದಾಳ್ಬೇಕು ಅಂದರೆ ಪಕ್ಕ ನಾನು ಅವ್ರು ಎದ್ಮೇಲೆ ಎದ್ದಾಳೋದು. ಇದು ಹಾಗೆ. ಸೊ ಇದನ್ನ ಕ್ವಶನ್ ಮಾಡಂಗಿಲ್ಲ ನಾವು. ಕ್ವಶನ್ ಮಾಡಿದರೆ ನಾನು ಹೇಳಿದ್ನಲ್ಲ ಅವಾಗಲೇ ಮನೇಲಿ ಕೂರಿಸ್ತಾರೆ. ಇವಾಗ ಈ ಇಂಟರ್ವ್ಯೂ ನೋಡಿದ್ಮೇಲೆ ಎಷ್ಟು ಜನ ಕಾಲ್ ಮಾಡ್ತಾರೋ ಗೊತ್ತಿಲ್ಲ, ಅಥವಾ ಎಷ್ಟು ಜನ ಯಾವ ಸೀರಿಯಲಿಂದ ತೆಗ್ದಾಕ್ತಾರೋ ಗೊತ್ತಿಲ್ಲ. ತೊಂದರೆ ಇಲ್ಲ, ತಪ್ಪು ಮಾಡಿರೋರ್ಗೆ ಅದು ಅರ್ಥ ಆಗುತ್ತೆ ವೈ ವಿ ಡಿಡ್ ಅಂತ. ಸುಮ್ಮನೆ ಒಂದು ಜಸ್ಟ್ ಎಕ್ಸಾಂಪಲ್ ಏನಂದರೆ, ಊಟ ಸರಿಯಾಗಿ ಬರ್ತಿಲ್ಲ ಅಂತ ಒಬ್ರಿಗೆ ಹೇಳಿದ್ವಿ ನಾವು.
ಅದಕ್ಕಿಂತ ಕಳಪೆಯಾಗಿ ಬರ್ತಿತ್ತು ನೆಕ್ಸ್ಟ್. ಹೇಳದ್ಮೇಲೆ ಅಲ್ಲಿವರೆಗೂ ಸ್ವಲ್ಪ ಬರ್ತಿತ್ತು ನೆಟ್ಗೆ, ಅದಾದ್ಮೇಲೆ ಇನ್ನೂ ಕಳಪೆಯಾಗಿ ಬಂತು. ಯಾರು ಪ್ರಶ್ನೆ ಮಾಡಲಿಲ್ಲ, ನಾನೊಬ್ಳೆ. ಅದಕ್ಕೆ ಅವ್ರು ಏನು ಕೇಳಿದ್ರು, ಓ ನೀನು ತಿನ್ನಕ್ಕಾಗಿ ಹುಟ್ಟಿದ್ಯಾ, ನೀವು ಊಟಕ್ಕಾಗಿ ಬರ್ತೀರಾ? ಲೈಕ್ ಓಕೆ ಫೈನ್. ಓ ಇದು ಅಂದರೆ ಆಮೇಲೆ ನಂಗೆ ರಿಯಲೈಸ್ ಆಯಿತು, ವಿನಿಯಮ್ಮ ಹೇಳಿದ್ಮೇಲೆ ಇದು ನಮ್ಮ ಮನೆ ಅಲ್ಲ. ಇವ್ರು ಯಾರು ನಿನ್ನ ಏನನ್ಬೇಕು, ನಿನಗೋಸ್ಕರ ಇದು ಮಾಡ್ತಾ ಇಲ್ಲ, ಅದು ಅವ್ರಿಗೋಸ್ಕರ ಮಾಡ್ಕೊಳ್ತಾ ಇರೋದು. ಅದು ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಳ್ತಾರೆ. ಡೋಂಟ್ ಎಕ್ಸ್ಪೆಕ್ಟ್. ನಿನಗಿಂಥದ್ದು ಬೇಕು ಹೆಲ್ದಿಯಾದ ಫುಡ್ ಅಂದರೆ ತಗೊಂಡು ಬಾ ಮನೆಯಿಂದ. ದೆನ್ ಐ ಸ್ಟಾರ್ಟೆಡ್. ಓ 5:30 ಎದ್ದೇಳ್ಬೇಕಲ್ಲಪ್ಪ, ಈಗ 5 ಗಂಟೆ ಪಿಕಪ್ ಅಂದರೆ 4 ಗಂಟೆಗೆ ಎದ್ದೇಳ್ಬೇಕಲ್ಲಪ್ಪ. ಪ್ರತಿ ದಿನ ಬೇಗ ಪಿಕಪ್ ಮಾಡೋರು, ಮತ್ತು ಲಾಸ್ಟಿಗೆ ನಾನೇ ಡ್ರಾಪ್. ನಿದ್ದೆ ಮಾಡೋದು ಯಾವಾಗ, ಎದ್ದು ಅಡುಗೆ ಮಾಡ್ಕೊಳ್ಳೋದು ಯಾವಾಗ, ಆರೋಗ್ಯ ಏನು, ಸ್ಕ್ರೀನಲ್ಲಿ ಹೆಂಗೆ ಕಾಣ್ಬೇಕು ನಾವು, ಇಂಪಾರ್ಟೆಂಟ್ ಅಲ್ವಾ ನಮ್ಮ ಫೇಸು. ಎಷ್ಟು 1.5 ವರ್ಷ ನಾನು ರಾತ್ರಿ ಊಟ ಇಲ್ಲ. ಬಿಕಾಸ್ ನೀವು ಹಿಂಗೆ ಮಾಡ್ತೀರಾ ಅಂತ. ಮಾಡಿ ಅಂತ, ಮಾಡ್ಕೊಳ್ಳಿ ಅಂತ ನಾವೆಲ್ಲರೂ ತರ್ತಿದ್ವಿ ಮನೆಯಿಂದ ಊಟ. ಕ್ವಶನ್ ಕೇಳ್ಬಿಟ್ರಲ್ಲ, ಅದೇ ಚುಚ್ಚಿಬಿಟ್ಟಿದ್ವಲ್ಲ ಒಂದು ಸೂಜಿ, ಅದು ಸ್ಪ್ರೆಡ್ ಆಗ್ತಾ 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 ಹೆಂಗಾಗ್ಬಿಡ್ತಂದ್ರೆ, ಹೆಂಗಾದ್ರೂ ಮಾಡಿ ನಿಮ್ಮ ಆತ್ಮಸ್ಥೈರ್ಯವನ್ನ ವಿಲ್ ಪುಟ್ ಡೌನ್. ಕುಗ್ಸಿದ್ದಾರೆ, ಸರಿಯಾಗಿ ಕುಗ್ಸಿದ್ದಾರೆ 1 ವರ್ಷದಿಂದ. ನಾನು ಯಾವ ಫ್ರಸ್ಟ್ರೇಷನ್ಗೆ ಹೋಗ್ಬಿಟ್ಟಿದೆ ಅಂದರೆ,